ನಮಸ್ಕಾರ ಸ್ನೇಹಿತರೆ ಎಕನಾಮಿಕ್ ಸರ್ವೆ ಏನು ಬಿಡುಗಡೆ ಆಗಿದೆ, ಸರದಲ್ಲೂ ಕೂಡ ಮಂಡಿಸಿದ್ದಾರೆ. 2024-25 ಆರ್ಥಿಕ ಸಮೀಕ್ಷೆ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ನೋಡಿ, ಈ ರೀತಿ ಒಂದು ಪೇಜ್ ಏನಿರುತ್ತೆ, ಪ್ರತಿ ಒಂದು ಇದ್ರಲ್ಲಿ ಒಂದು ರೀತಿಯಾದ ಡಿಸೈನ್ ಮಾಡಿರ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ತಾರೆ ನಿಮ್ಗೆ ಗೊತ್ತಾಗ್ತಾ ಇರೋದು ಇನ್ಫ್ರಾಸ್ಟ್ರಕ್ಚರು, ಎಕ್ಸ್ಪೋರ್ಟು, ಸೊ ಈ ಟ್ರೇಡು, ಇಂಥದಕ್ಕೆ ಸಂಬಂಧಪಟ್ಟಿರೋ ರೀತಿ ಇದು ಸರ್ವಿಸಸ್ಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆರ್ಥಿಕ ಸಮೀಕ್ಷೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಒಂದು ವರ್ಷದಲ್ಲಿ ಏನಾಗಿತ್ತು. ಬಜೆಟ್ ಅಂದ್ರೆ ಈ 2026-27ಕ್ಕೆ ಏನ್ ಮಾಡಬೇಕು, ಅದು ದುಡ್ಡು ಎಲ್ಲೆಲ್ಲಿಗೆ ಏನೇನ್ ಮಾಡ್ತೀವಿ, ಏನೇನ್ ಪ್ರೋಗ್ರಾಮು, ಅದನ್ನ ಹೇಳ್ತಾರೆ. ಎಕನಾಮಿಕ್ ಸರ್ವೆ ಲಾಸ್ಟ್ 12 ತಿಂಗಳಲ್ಲಿ ಒಂದು ವರ್ಷದಲ್ಲಿ 2025-26 ಡಿಸೆಂಬರ್ ತನಕ. ಓಕೆ, ಸೊ ಏನಾಗಿದೆ, 25 ಡಿಸೆಂಬರ್ ತನಕ ಏನಾಗಿದೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತಾರೆ. ಒಂದು ವರ್ಷದ ಒಂದು ಆರ್ಥಿಕ ಸ್ಥಿತಿ ಹೆಂಗಿತ್ತು, ಸೊ ಹೆಂಗೆ ಅಚೀವ್ ಮಾಡಿದೀವಿ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ಎಕನಾಮಿಕ್ ಸರ್ವೆ ನಿಮ್ಗೆ ಗೊತ್ತಿದೆ, 1950-51ರಲ್ಲಿ ಫಸ್ಟ್ ಟೈಮ್ ಮಂಡಿಸಲಾಗಿತ್ತು. ಆಮೇಲೆ 64 ಇಂದ ಬಜೆಟ್ ಮಂಡಿಸಲಾಗ್ತಾ ಇದೆ. ಮೊದಲು 2 ಪಾರ್ಟ್ ಬರ್ತಾ ಇತ್ತು, ಈಗ ಒಂದೇ ಪಾರ್ಟ್. ಓಕೆ, ಇನ್ನು ಎಕನಾಮಿಕ್ ಸರ್ವೆನ ಪ್ರಿಪೇರ್ ಮಾಡ್ತಕ್ಕಂಥದ್ದು ನಮ್ಮ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರ್ತಕ್ಕಂಥ ಇವಾಗಿನ ವಿ ಅನಂತ್ ನಾಗೇಶ್ವರನ್ ಅವರು. ಸೊ ಇದು ಅನಂತ್ ನಾಗೇಶ್ವರನ್ ಚೀಫ್ ಎಕನಾಮಿಕ್ ಅಡ್ವೈಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಆರ್ಥಿಕ ವ್ಯವಹಾರ ಮುಖ್ಯಸ್ಥ ಆಗಿರ್ತಾರೆ, ಅವರ ಅಡಿಯಲ್ಲಿ ಇದನ್ನ ಮಾಡ್ತಕ್ಕಂಥದ್ದು. ಇದನ್ನ ಬಜೆಟ್ನ ಒಂದಿನ 2 ದಿನ ಮುಂಚೆ, ಯೂಶಲಿ ಒಂದಿನ ಮುಂಚೆ ಮಾಡ್ತಾರೆ. ಈ ಸಲ ಬಜೆಟ್ ಸಂಡೇ ಆಗ್ತಾ ಇದೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಂಡೇ 1st ಆಫ್ ಫೆಬ್ರವರಿ ಫಸ್ಟ್ ಟೈಮ್ ಸಂಡೇ ಮಂಡಿಸ್ತಾ ಇದ್ದಾರೆ, ಭಾನುವಾರ. ಸೊ ಅದು ಕೂಡ ಒಂದು ರೀತಿಯಾದ ಮೈಲ್ ಸ್ಟೋನ್ ಮತ್ತೆ ಒಂದು ರೀತಿಯಾದ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇನ್ನು ಈ ಒಂದು ಎಕನಾಮಿಕ್ ಸರ್ವೆಲಿ ಒಟ್ಟು ಈ ಸಲ 15 ಚಾಪ್ಟರ್ ಇದೆ. ನಿಮ್ ಪ್ರತಿ ವರ್ಷನೂ ಒಂದೊಂದರ ಇರುತ್ತೆ. ಲಾಸ್ಟ್ ಇಯರ್ 12-13 ಚಾಪ್ಟರ್ಗಳಿದ್ವು. ಸೊ ಈ ರೀತಿ 15 ಚಾಪ್ಟರ್ಸ್ಗಳಿದೆ. 15 ಚಾಪ್ಟರ್ ಬಗ್ಗೆ ನಾವು ಓದ್ಬೇಕಾಗುತ್ತೆ. ಯಾವ್ದು ಏನೇನು ಹೇಳುತ್ತೆ ಅಂತ, ಸ್ಟೇಟ್ ಆಫ್ ದ ಎಕನಾಮಿ ಆಗಿರ್ಬೋದು, ಎಕ್ಸ್ಟರ್ನಲ್ ಸೆಕ್ಟರ್ ಏನು, ಇಂಟರ್ನಲ್, ಇದೆಲ್ಲ ಡೀಟೇಲ್ ಆಗಿ ಒಂದೊಂದೇ ಕೂಡ ಸ್ಟಡಿ ಮಾಡೋಣ. ಸೊ ಇದೇ ರೀತಿ ನಾವು ಲಾಸ್ಟ್ ಇಯರ್ದು ಕೂಡ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿರ್ತೀವಿ. ಓಕೆ, ಅದೇ ರೀತಿ ಈ ಇಯರ್ದು ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಮಾಡೋಣ. ಬಜೆಟ್, ಎಕನಾಮಿಕ್ ಸರ್ವೆ ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಅಲ್ಲಿಂದ ಕೂಡ ತಾವು ಎಲ್ಲ ಡೀಟೇಲ್ಸ್ ಗಳನ್ನ ತಗೋಬಹುದು. ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಇನ್ನು ಚಾಪ್ಟರ್ ವೈಸ್ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಇಡೀ ಎಕನಾಮಿಕ್ ಸರ್ವೆಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೀ ಹೈಲೈಟ್ಸ್ ಆಗಿ ಕೊಟ್ಬಿಡ್ತೀನಿ. ನಮ್ಮ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಪ್ರಕಾರ GDP ಏನಿದೆ ಸರ್, ಓಕೆ, ಅದರ ಗ್ರೋತ್ 7.4% ಅಂತಕ್ಕಂಥದ್ದು, ಅಂದ್ರೆ 2025-26 ಮಾಡಿರೋದು. ಇನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಸಪ್ಲೈ ಸೈಡ್ ಅಲ್ಲಿ ನಾವೇನು ಮೆಜರ್ ಮಾಡ್ತೀವಿ, ಅದು 7.3 ಇದೆ ಅಂತ ಹೇಳುತ್ತೆ ಈ ಎಕನಾಮಿಕ್ ಸರ್ವೆ. ಇನ್ನು ನಮ್ಮ ನೆಕ್ಸ್ಟ್ ಇಯರ್ ಏನಿದೆ, ಓಕೆ, 2026-27ಕ್ಕೆ GDP 6.8 ಇಂದ 7.2 ಒಳಗೆ ನಿಂತ್ಕೋಬಹುದು ಅಂತ ಅಂದಾಜು ಮಾಡಲಾಗಿದೆ. ಅದರ ನಾವು ಆವರೇಜ್ ಆಗಿ ತಗೊಂಡು 7 ಅಂತ ಅನ್ಕೋಬಹುದು. ಓಕೆ, ಅದು ಒಂದು ಹೇಳ್ತಾ ಹೋಗ್ತದೆ. ಇನ್ನು ಹಣದುಬ್ಬರ ನೋಡೋದಾದ್ರೆ ನಮ್ಮ ಇನ್ಫ್ಲೇಷನ್ ಲಾಸ್ಟ್ ಏಪ್ರಿಲ್ ಟು ಡಿಸೆಂಬರ್ ನೋಡಿದ್ರೆ 1.7%. ಇದು ಇಟ್ ಇಸ್ ಎ ವೆರಿ ಗುಡ್ ಗುಡ್ ಸೈನ್ ಅಂತ ಹೇಳ್ಬೋದು. ತುಂಬಾ ಹಣದುಬ್ಬರ ಇಲ್ಲ ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಕೂಡ, ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ ಅದು. ಇನ್ನು ಪ್ರಧಾನಮಂತ್ರಿ ಜನತಾ ಧನ ಯೋಜನೆ ಅಂತೇನೋ ಜನ್ಧನ್ ಯೋಜನೆ ಖಾತೆಗಳು ಮಾಡಿದ್ರು. ಇದರಿಂದ ತುಂಬಾ ಖಾತೆಗಳಿಗೆ ಹೆಲ್ಪ್ ಆಗಿದೆ. ಎಕನಾಮಿಕಲಿ ಇನ್ಕ್ಲೂಸಿವ್, ಆಲ್ ಇನ್ಕ್ಲೂಸಿವ್ ಅಂತ ಕರಿತೀವಲ್ಲ, ಹಣಕಾಸಿಗೆ ಎಲ್ಲರನ್ನೂ ಒಳಪಡ್ತಕ್ಕಂಥದ್ದು ಏನಿದೆ, ಸೊ ಆ ಇದಕ್ಕೆ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಎಲ್ಲರನ್ನೂ ಹಣಕಾಸಿನ ಒಂದು ಮುನ್ನೆಲೆಗೆ ತರಬೇಕು ಅಂತೇಳಿ. ಮತ್ತೆ ಹೂಡಿಕೆದಾರರು ಕೂಡ ಇದರಲ್ಲಿ ನಾವು ನೋಡೋದಾದ್ರೆ ಎಕನಾಮಿಕ್ ಸರ್ವೆ ಹೇಳುತ್ತೆ ತುಂಬಾ ಜನ ಹೂಡಿಕೆದಾರರು ಇದ್ದಾರೆ. ಅದರಲ್ಲಿ 25% ಅಷ್ಟು ಮಹಿಳೆಯರಿದ್ದಾರೆ ಅಂತ, ಅಂದ್ರೆ ಕಾಲು ಭಾಗದಷ್ಟು ಮಹಿಳೆಯರು ಹೂಡಿಕೆದಾರರಾಗಿದ್ದಾರೆ ಅಂತ. ಸ್ಪೆಷಲ್ ಇದೊಂದು. ಇನ್ನು ನೋಡೋದಾದ್ರೆ 2005 ಮತ್ತು 24 ನಡುವೆ ರಫ್ತು 1ರಿಂದ 1.8%, ಆಲ್ಮೋಸ್ಟ್ ಡಬಲ್, ಬಹುತೇಕ ದ್ವಿಗುಣಗೊಂಡಿದೆ ರಫ್ತು. ಅಂದ್ರೆ ಎಕ್ಸ್ಪೋರ್ಟ್ ಅಲ್ಲಿ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳುತ್ತೆ. ಹಾಗೆ ರಫ್ತು ಎಷ್ಟು ಕೋಟಿ ಮುಟ್ಟಿದೆ ಅಂದ್ರೆ $387.6 ಶತಕೋಟಿಯಷ್ಟು ಮುಟ್ಟಿದೆ. 13.6% ಬೆಳವಣಿಗೆ ಕಂಡಿದೆ ಅಂತ ಹೇಳ್ಬೋದು. ಓಕೆ, ನಮಗೆ ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್ ಇಂದ ನಮಗೆ ಒಂದು ಏನು ಫಾರೆಕ್ಸ್ ಅಂತೀವಿ ಅಥವಾ ದುಡ್ಡು ಬರುತ್ತೆ ಡಾಲರ್ ಅಂತ ನೋಡೋದಾದ್ರೆ, ರೆಮಿಟೆನ್ಸ್ ಅಂತ ರವಾನೆ, ಹೊರದೇಶಗಳಿಂದ ನಮ್ಗೆ ಏನು ದುಡ್ಡು ಕಳಿಸ್ತಾರೆ ಕೆಲಸ ಮಾಡೋರು, ಮತ್ತೊಬ್ಬರು ಮಗಳು ಬಿಸ್ನೆಸ್ ಮಾಡೋರು, ಆ ದುಡ್ಡುಗಳು ಒಳ್ಳೆ ಸೆಟ್ ಆಫ್ ಅಮೌಂಟೇ ನಮಗೆ ಭಾರತಕ್ಕೆ ಬರ್ತಾರೆ. ಇದರಿಂದ ಫಾರೆಕ್ಸ್ ಕೂಡ ನಮ್ಮ ಭಾರತದ ವಿದೇಶಿ ವಿನಿಮಯ $701.4 ಶತಕೋಟಿಯಷ್ಟು ಏರಿಕೆ ಆಗಿದೆ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ಓಕೆ, ಫಾರೆಕ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳ್ತೀನಿ. ಇವೆಲ್ಲ ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಗಳು ಸ್ನೇಹಿತರೆ. ಇನ್ನು ಕಾರಿಡಾರ್ಗಳು, ಇನ್ಫ್ರಾಸ್ಟ್ರಕ್ಚರ್ಗಳು 10 ಪಟ್ಟು ಜಾಸ್ತಿ ಆಗಿದೆ. 550 ಕಿಲೋಮೀಟರ್ ಇದ್ದಿದ್ದು 14ನೇ ವರ್ಷ ಅಂದ್ರೆ 2014ರಲ್ಲಿ. ಓಕೆ, ಈಗ 5364 ಕಿಲೋಮೀಟರ್ ಅಷ್ಟು ನಾವು ಡೆವಲಪ್ ಆಗಿದ್ವಿ. ಎಕ್ಸ್ಪ್ರೆಸ್ ವೇಸ್ಗಳಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇರ್ಬೋದು, ಅಥವಾ ಮುಂಬೈಲಿ ಆಗಿರ್ಬೋದು, ಪುನಾ ಆಗಿರ್ಬೋದು, ಡೆಲ್ಲಿ, ಓಕೆ, ಆಗ್ರಾ ಅಲ್ಲಾಗಿರ್ಬೋದು. ಓಕೆ, ರೈಲು ಕೂಡ ಸೇರ್ಪಡೆ ಆಗಿದೆ. ಇನ್ನು ರೈಲ್ವೆಲ್ಲಿ 99% ಅಷ್ಟು ಎಲೆಕ್ಟ್ರಿಫಿಕೇಶನ್ಸ್ ಕೂಡ ಆಗಿದೆ. ಇನ್ನು ಭಾರತ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರಾಟಕ್ಕೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಮೊದಲು 74 ಇದ್ದಿದ್ದು 2014ರಲ್ಲಿ, ಈಗ 10 ವರ್ಷ ಕಂಪೇರ್ ಮಾಡ್ತಾ ಇದ್ದಾರೆ ಅವರು. 164ಕ್ಕೆ ಏರಿಕೆ ಆಗಿದೆ ಒಟ್ಟು ನಿಲ್ದಾಣಗಳ ಸಂಖ್ಯೆ. ಹಾಗೆ ನವೀಕರಿಸಬಹುದಾದ ಇಂಧನದಲ್ಲಿ ಸೌರಶಕ್ತಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ, ಸೌರಶಕ್ತಿಯಲ್ಲಿ. ಓಕೆ, ಇನ್ನು ಸ್ಪೇಸ್ ಸಂಬಂಧಪಟ್ಟಂತೆ ಸ್ಪೇಸ್ ಉಪಗ್ರಹ ಡಾಕಿಂಗ್ ಸಾಮರ್ಥ್ಯ, ನಾವೇನು ಸ್ಪೇಸ್ ಅಲ್ಲಿ ನಾವು ನಮ್ಮ ಒಂದು ಇದನ್ನ ಉಪಗ್ರಹಗಳನ್ನು ಸ್ಟೇಷನ್ ಮಾಡಬೇಕು ಅಂತೆಲ್ಲ ಮಾಡಿದ ಡಾಕಿಂಗ್, ಸ್ಪೇಸ್ ಡಾಕ್ಸ್ ಅಂತ ಏನ್ ಕರಿತೀವಿ, ಅದನ್ನ ಸಾಧನೆ ಮಾಡ್ತಾ ಇದೀವಿ. 4ನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಅಲ್ಲ. ಮೊದಲೇ ಅದು USA, ಚೈನಾ, ರಷ್ಯಾ ಇದ್ದಿದ್ದು, ಇವಾಗ ಭಾರತ ಕೂಡ ಇಲ್ಲಿಗೆ ಸೇರ್ಕೊಂಡಿದೆ. ಆದರೆ ಇಲ್ಲಿ ತುಂಬಾ ಇದೆ ಸ್ನೇಹಿತರೆ, ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. IIT ಬಗ್ಗೆ ಕೂಡ ಹೇಳ್ತಾರೆ. 23 IIT ಇದೆ. ಆದ್ರೆ ನಮಗೆ ಎಜುಕೇಶನ್ಸ್ ಬಗ್ಗೆ ಮಾತಾಡ್ತಾರೆ, ಜೊತೆಗೆ ಹೆಲ್ತ್ ಬಗ್ಗೆ ಕೂಡ ಆ ಸಪರೇಟ್ ಚಾಪ್ಟರ್ನ ಇಟ್ಟಿದ್ದಾರೆ, ಎಜುಕೇಶನ್ ಅಂಡ್ ಹೆಲ್ತ್ ಅಂತ. ಅದರಲ್ಲಿ ಜಾಂಬಿಯಾರ್ ಮತ್ತು ಅಬುದಾಬಿ 2 ಅಂತಾರಾಷ್ಟ್ರೀಯ IIT ಕ್ಯಾಂಪಸ್ಗಳನ್ನು ಕೂಡ ಮಾಡಿದ್ದೀವಿ. ಹಾಗೆ ಮಕ್ಕಳು ಮತ್ತೆ ಒಂದು ಮಹಿಳೆಯರ ಬಗ್ಗೆ ಹೇಳ್ತಾ ಹೋಗ್ತದೆ. ಮಕ್ಕಳ ಮತ್ತು ಮಹಿಳೆಯರ ಏನೋ ಮೆಟರ್ನಿಟಿ ಮಾರ್ಟಾಲಿಟಿ ರೇಟ್ ಅಂತ ಕರೀತೀವಿ, MMR ಅಂತ, ಅದು ಕೂಡ ಕಡಿತ ಆಗಿದೆ. ಇದೆಲ್ಲ ನಾವು ಡೀಟೇಲ್ ಆಗಿ ನೋಡೋಣ ಎಷ್ಟು % ಆಗಿದೆ ಏನು ಅಂತ ಹೇಳಿ. ಓಕೆ, ಇನ್ನು ಕಾರ್ಮಿಕ ನೀತಿ ಬದಲಾವಣೆ, ಏನು ಹೊಸ ಪಾಲಿಸೀಸ್ ಅಂದ್ರು, ಮತ್ತೆ ನಮ್ಮ ಬಡತನ ಸೂಚ್ಯಾಂಕ ಏನು ಕರಿತೀವಿ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್, ಅಲ್ಲೂ ಕೂಡ ನಾವು ಬಡತನ ಸೂಚ್ಯಂಕದಲ್ಲೂ ನಾವು ಮುಂದೆ ಬಂದಿದ್ದೀವಿ. ಅಂದ್ರೆ ಪರ್ಸೆಂಟೇಜ್ ಕುಸಿತ ಕಂಡಿದೆ ಬಡತನದಲ್ಲಿ ಅಂತ ಕೂಡ ಈ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಓಕೆ, ಸೊ ಇವೆಲ್ಲ ಕೂಡ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಇದು ಸ್ಟೇಟ್ ಆಫ್ ದ ಇಂಡಿಯನ್ ಎಕಾನಮಿ ಬಗ್ಗೆ ನೋಡೋದಾದ್ರೆ, ಪರ್ ಕ್ಯಾಪಿಟಾ ಅಂದ್ರೆ ತಲಾ ಆದಾಯ 25-26 2.20 ಲಕ್ಷ ಪರ್ ತಲಾ ಆದಾಯ ಇದೆ ಈಗ. ಓಕೆ, 2,20,000. ಇನ್ನು GDP ನಾನು ಹೇಳಿದ್ರೆ 6.8 7.2 ಮುಂದಿನ ವರ್ಷ 2026-27ಕ್ಕೆ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅಗ್ರಿಕಲ್ಚರ್, ಲೈಫ್ ಸ್ಟಾಕ್, ಫಿಶರೀಸ್ ಅಂತ ನೋಡೋದಾದ್ರೆ, ಅದರಲ್ಲೂ ಕೂಡ ನಾವು ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಅಗ್ರಿಕಲ್ಚರ್ ಅಲ್ಲಿ ಎಸ್ಪೆಷಲಿ ಆಹಾರ ಧಾನ್ಯಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ತೋಟಗಾರಿಕೆ ಕೃಷಿಲಿ ನಾವು ಜಾಸ್ತಿ ಆಗಿದ್ದೀವಿ. ಬಟ್ ಇಲ್ಲಿ ನೋಡಿ, 4.6 3 ಇದು ಡಿಕ್ರೀಸ್ ಆಗಿದೆ. ಇಂಡಸ್ಟ್ರಿ ಇನ್ಕ್ರೀಸ್ ಆಗಿದೆ. ನಾವು ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 5.9 6.2 ಆಗಿದೆ. ಸರ್ವಿಸಸ್ ಎನಿವೇಸ್ ಆಲ್ವೇಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. 7.2 ಇದು 9.1%ಗೆ ನಾವು ಜಿಗಿ ತಗೊಂಡಿದ್ದೀವಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಓಕೆ, ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನಾ ಹೇಳಿದೆ 701 ಶತಕೋಟಿಯಷ್ಟು USD ಇದೆ. ಇನ್ ಫಿಸಿಕಲ್ ಡಿಫಿಶಿಯೇಟ್ ಬಂದು ವಿತ್ತೀಯ ಕೊರತೆ ಕೂಡ ನಮ್ದು ನೋಡಿ ಬರ್ತಾ ಕಮ್ಮಿ ಆಗ್ತದೆ. 4.8 ಇದೆ. ಈಗ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಅವ್ರೇನೋ ಬಜೆಟ್ ಮಾಡಿಸ್ರೆ ಇದನ್ನ ಅಪ್ರಾಕ್ಸಿಮೇಟ್ಲಿ 3.5 to 4%ಗೆ ತಗೊಂಡು ಹೋಗಿ ನಿಲ್ಲಿಸಬಹುದು ಅಂತ ಅನ್ಸುತ್ತೆ. ಓಕೆ, ನೋಡ್ಬೇಕು ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ. ಈಗ 4.8 ಇದೆ ಲಾಸ್ಟ್ 2025 to 26 ನಮ್ಮ ವಿತ್ತೀಯ ಕೊರತೆ, ಫಿಸಿಕಲ್ ಡಿಫಿಶಿಯೇಟ್. ಓಕೆ, ಸೊ ಬನ್ನಿ ಹಾಗಾದ್ರೆ ನಾನು ಒಂದೊಂದೇ ಚಾಪ್ಟರ್ ಮುಖಾಂತರ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು ಸ್ಟೇಟ್ ಆಫ್ ದ ಎಕಾನಮಿ ಪುಷಿಂಗ್ ದ ಗ್ರೋತ್ ಫ್ರಂಟಿಯರ್ ಅಂತ. ಭಾರತದ ಆರ್ಥಿಕ ಸ್ಥಿತಿ ಹೆಂಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡಿ. ಟ್ರಂಪ್ ಬಂದ್ಮೇಲೆ ಏನೇನಾಯ್ತು, ಅವ್ರು ಏನೇನೋ ಸ್ಯಾಂಕ್ಷನ್ಸ್ ಮಾಡಿದ್ರು, ಭಾರತದ ಮೇಲೆ ಏನೇನಾಯ್ತು, ಅದ್ರ ಜೊತೆ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಗಳು ಏನೇನಾಗ್ತಾ ಇದೆ, ಮತ್ತೆ ಚೈನಾ ಕ್ರಿಟಿಕಲ್ ಮಿನರಲ್ ಎಕ್ಸ್ಪೋರ್ಟ್ ಮಾಡೋದು ನಿಲ್ಲಿಸ್ತು. ಇವಾಗ ಸಿಲ್ವರ್ ಕತೆ ಏನಾಗ್ತಾ ಇದೆ, ಎಷ್ಟು ಲಕ್ಷ ಆಗಿದೆ, 4 ಲಕ್ಷ ಆಗಿದೆ ಕೆಜಿಗೆ. ಯಾಕೆ ಚೈನಾ ಈ ಸಿಲ್ವರ್ನ ಎಕ್ಸ್ಪೋರ್ಟ್ ಮಾಡೋದು ಕೂಡ ನಿಲ್ಲಿಸಿದೆ. ಸಿಲ್ವರ್ ಎಲ್ಲೆಲ್ಲ ಕಡೆ ಯೂಸ್ ಆಗುತ್ತೆ, ಇಂಡಸ್ಟ್ರಿಗಳಲ್ಲಿ ಯೂಸ್ ಆಗುತ್ತೆ, ಇವಿಗಳಲ್ಲಿ ಯೂಸ್ ಆಗುತ್ತೆ. ಸೊ ಆತರ ಇಲ್ಲಿ ಎಕ್ಸ್ಪೋರ್ಟ್ ಕಂಟ್ರೋಲ್ ಈ ತರ ಎಲ್ಲ ಕೂಡ ಏನು ಜಿಯೋ ಪೊಲಿಟಿಕಲ್ ಇದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಅಥವಾ ವೆಪನೈಸೇಷನ್ ಇದ್ರ ಬಗ್ಗೆ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಇದ್ರೂ ಕೂಡ ಭಾರತವು ಎಲ್ಲಾ ಜಾಗತಿಕ ಸಮಾನಸ್ಥರನ್ನು ಹಿಂದಿಕ್ಕುವ ಮೂಲಕ ಸತತವಾಗಿ 4ನೇ ವರ್ಷ ವೇಗವಾಗಿ ಬೆಳೀತಿರ್ತಕ್ಕಂಥ ಆರ್ಥಿಕತೆ ಆಗಿದೆ. ಇಲ್ಲಿ ನೋಡಬಹುದು ನೀವು. ಓಕೆ, GDP ಅಕ್ರಾಸ್ ದ ವರ್ಲ್ಡ್ ಬೇರೆ ಬೇರೆ ರಾಷ್ಟ್ರಗಳು ಎಷ್ಟು ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ ಅಂತ, ಇಲ್ಲಿ ಭಾರತ ಮಾತ್ರ ನೀವು ನೋಡಬಹುದು. 2025 ನಾವು ಎಲ್ಲಿದ್ದೀವಿ, ಭಾರತ ಮತ್ತೆ ಬ್ರೆಜಿಲ್ ಚೆನ್ನಾಗಿದೆ. ಬ್ರೆಜಿಲ್ ಮತ್ತೆ ಇಂಡಿಯಾ ಎರಡು ಡೆವಲಪಿಂಗ್ ನೇಷನ್ಸ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಮ್ದು ಏನು ನೈಜ GDP ಅಂತ, ರಿಯಲ್ GDP ಅಂತ ಏನಿದೆ 7.4% ಅಂದಾಜು ಮಾಡಲಾಗಿತ್ತು. ಓಕೆ, ಯಾವಾಗ 2026 ಈ GVA 7.3% ಅಂದಾಜು ಮಾಡೋದು, ಮುಂದೆ 6.8 to 7.2 ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇನ್ನು ಇವೆಲ್ಲ ಕಾರಣ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಗಳಿಂದ ಆಗಿರ್ಬೋದು. ಓಕೆ, GDPಯ ವೆಚ್ಚದಲ್ಲಿ 6.1% ನಾವು ಖಾಸಗಿ ಅವರ ಒಂದು ಅಂತಿಮ ಬಳಕೆ ವೆಚ್ಚ ಕೂಡ ಇದರಲ್ಲಿ ಇರುತ್ತೆ. ಹಿಂಗಾಗಿ ಏನಾಗ್ತಾ ಇದೆ, ನಮ್ಮ ಎಕಾನಮಿ ಇಂಟರ್ನಲಿ ಡಿಪೆಂಡ್ ಆಗಿದೆ ಎಕ್ಸ್ಟರ್ನಲಿಗಿಂತ ಅಂತ
ನಮ್ಮ ಸರ್ವೆ ಕೂಡ ಹೇಳುತ್ತೆ. ಓಕೆ, ಇನ್ನು ಒಟ್ಟು ಸ್ಥಿರ ಬಂಡವಾಳ ಕ್ಯಾಪಿಟಲ್ ಗ್ರಾಸ್ ಫಿಕ್ಸ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಏನ್ ಕರಿತೀವಿ, ಇದು ಕೂಡ ಬೆಳಿತಾ ಇದೆ. ನಮ್ದು ಸ್ಥಿರ ಬಂಡವಾಳ ಕೂಡ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಅಂತ ಏನ್ ಕರಿತೀವಿ, ಸರ್ಕಾರ ಏನ್ ಹಾಕ್ತಾ ಇದೆ ಅದು ಕೂಡ 30% GDP 30% ಅಷ್ಟು ಆಗ್ತಾ ಇದೆ. ಸೊ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು, ನೀವು ಇಲ್ಲಿ ನೋಡಿ ಸ್ಟ್ರಾಂಗ್ ಮೊಮೆಂಟಮ್, ಇಂಡಿಯಾ ರಿಟರ್ನ್ ಸ್ಟ್ರಾಂಗ್ ಮೊಮೆಂಟಮ್. ಸೊ 6.8 GDP ಅಷ್ಟು 6.8 ನಾವು 2027ಕ್ಕೆ ನಾವು 6.8 to 7.2 ತನಕ ನಾವು ಅಚೀವ್ ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಪ್ರೈವೇಟ್ ಕನ್ಸಂಪ್ಷನ್ ಬಗ್ಗೆ ಹೇಳಿದೆ, ಪ್ರೈವೇಟ್ ಕನ್ಸಂಪ್ಷನ್ ಅಷ್ಟೇ ನೋಡಿ, ನಾವು ಲಾಸ್ಟ್ 2025-26 ನೋಡಿ, ಇಲ್ಲಿ 61.4 ಇದು 61.5 ಅಂದ್ರೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಇನ್ವೆಸ್ಟ್ಮೆಂಟ್ ಅಷ್ಟೇ, ಇನ್ವೆಸ್ಟ್ಮೆಂಟ್ ನೋಡಿ 29.9 ಇದು 30.0 ಅಂದ್ರೆ 0.1% ಅಷ್ಟು ಇನ್ಕ್ರೀಸ್ ಆಗಿದೆ. ಇನ್ವೆಸ್ಟ್ಮೆಂಟ್ ಕನ್ಸಂಪ್ಷನ್ ಎಲ್ಲ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಹಂಗಾಗಿ ನಾವು ಬೆಳಿತಾ ಇದ್ದೀವಿ. ಇಲ್ಲಿ ನೋಡಬಹುದು ನೀವು ಟೋಟಲ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಲ್ಲಿ ಅಗ್ರಿಕಲ್ಚರ್ ಮಾತ್ರ ಡಿಕ್ರೀಸ್ ಆಗಿದೆ ಹೊರತು ಇಂಡಸ್ಟ್ರಿ ಇನ್ಕ್ರೀಸ್ ಆಗಿದೆ. ಓಕೆ, ಮತ್ತೆ ಸರ್ವಿಸಸ್ ಇನ್ಕ್ರೀಸ್ ಆಗಿದೆ. ಇವೆಲ್ಲ ಆಗಕ್ಕೆ ಏನ್ ಕಾರಣ? ಲೇಬರ್ ಇನ್ಪುಟ್ ಅಂದ್ರೆ ಲೇಬರ್ ಒಂದು ಕೋಡ್ಗಳನ್ನ ಅವರು ಏನ್ ಮಾಡಬಹುದು, ಏನೋ ಸುಲಭ ಮಾಡಿರೋದಾಗಿರ್ಬೋದು. ಓಕೆ, ಗಿಗ್ ವರ್ಕರ್ಗಳಿಗೆ ಅಸಂಘಟಿತ ವಲಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಾಡಿರೋದಾಗಿರ್ಬೋದು, ಒಂದು ಏನೋ ಸಾಮಾಜಿಕ ಸುರಕ್ಷತೆಗಳಾಗಿರ್ಬೋದು, ಇವೆಲ್ಲ ಕೂಡ ಇದ್ರಲ್ಲಿ ಸೇರುತ್ತೆ ಸ್ನೇಹಿತರೆ. ಇನ್ನು ಸೆಕೆಂಡ್ ಚಾಪ್ಟರ್ ಬಂದ್ರೆ ಅಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಹಣಕಾಸಿನ ಬೆಳವಣಿಗೆ ಹೆಂಗಾಗ್ತಾರೆ, ಸ್ಥಿರತೆ ಇದೆ. ಹಣಕಾಸಿನ ಬೆಳವಣಿಗೆ ನಮ್ದು ನಾನು ಹೇಳಿದ್ನಲ್ಲ, ಜಿಯೋ ಪಾಲಿಟಿಕಲ್ಸ್ ಇದು ಇದ್ರೂ ಕೂಡ ನಮ್ಗೆ ತುಂಬಾ ನೋಡಿ, ನಮ್ದು ಬೇರೆ ಬೇರೆ ರೇಟಿಂಗ್ ಅಲ್ಲಿ ನೀವು ನ್ಯೂಸ್ಗಳು ಫಾಲೋ ಮಾಡಿದ್ರೆ ಗೊತ್ತಾಗಿರುತ್ತೆ. ಮಾರ್ನಿಂಗ್ ಸ್ಟಾರ್, DBRS, SP ಗ್ಲೋಬಲ್ ಇವೆಲ್ಲ BBB ಪ್ಲಸ್ಗೆ ನಾವು ತಗೊಂಡು ಹೋಗಿದ್ವಿ. ಮೊದಲು ಮೈನಸ್ ಅಲ್ಲಿ ಇರ್ತಿತ್ತು ಅವ್ರ ರೇಟಿಂಗ್ಸ್ ಕೊಡೋದು, A ಪ್ಲಸ್ A ಮೈನಸ್ ಈ ತರ ಎಲ್ಲ ಬರ್ತವೆ. ಸೊ ಅದ್ರಲ್ಲಿ ನಮ್ಗೆ ಫಸ್ಟ್ ಟೈಮ್ ಒಳ್ಳೆ ರೇಟಿಂಗ್ ಕೊಟ್ಟಿರೋದು. ಇವೆಲ್ಲ ಕೊಡಕ್ ಯಾಕೆ ಸಾಧ್ಯ? ನಮ್ದು ವಿತ್ತೀಯ ಕೊರತೆ ಏನಾಗಿದೆ ಸರ್, ಕಮ್ಮಿ ಮಾಡ್ಕೊಂಡ್ ಬಂದಿದ್ದೀವಿ. ಫಿಸಿಕಲ್ ಡಿಫಿಷಿಯೇಟ್ ನಾನು ಆಲ್ರೆಡಿ ಹೇಳಿದೆ 4.8. ಅದರಲ್ಲಿ ಪ್ರೈಮರಿ ಡಿಫಿಷಿಯೇಟ್ ಅಂದ್ರೆ ಏನು? ಇದರಲ್ಲಿ ನಾವು ಫಿಸಿಕಲ್ ಡಿಫಿಷಿಯೇಟ್ ಅಲ್ಲಿ ಏನ್ ಇಂಟ್ರೆಸ್ಟ್ ಪೇ ಮಾಡ್ತಿರ್ತೀವಲ್ಲ, ನಮ್ಮ ಒಂದು ಹಳೆಯದು ಸಾಲ ತಗೊಂಡಿರೋದು ಅದನ್ನ ತೆಗೆದ್ಬಿಟ್ರೆ ನಾವು ಇಂಟ್ರೆಸ್ಟ್ ಬಿಟ್ರೆ ಎಷ್ಟಿದೆ ಪ್ರೈಮರಿ ಅಂದ್ರೆ ನಾವು ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡ್ತೀವಿ, 0.8 ಇದೆ. ಸೊ ಇವೆಲ್ಲ ನೋಡ್ಕೊಂಡು ಒಳ್ಳೆ ಪಾಸಿಟಿವ್ ಅಲ್ಲಿ ಇರೋದ್ರ. ಬೇರೆ ರಾಷ್ಟ್ರಗಳು ಇಷ್ಟಿಲ್ಲ, ಅವರು 7, 8 ಆ ತರ ಇದೆ ಫಿಸಿಕಲ್ ಡಿಫಿಷಿಯೇಟ್. ಅಂದ್ರೆ ದುಡ್ಡು ಬರಕ್ಕಿಂತ ಅವರು ದುಡ್ಡು ಖರ್ಚು ಮಾಡೋದು ಜಾಸ್ತಿ ಆಗಿದೆ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ 4.4ಗೆ ನಮಗೆ ವಿತ್ತೀಯ ಕೊರತೆ ಬಂದ್ ನಿಂತಿದೆ. ಹಂಗಾಗಿ ಒಳ್ಳೊಳ್ಳೆ ರೇಟಿಂಗ್ಗಳು ನಮಗೆ ಬಂದಿರತಕ್ಕಂಥದ್ದು. ಇದೊಂದೇ ಅಲ್ಲ, ನಮ್ಗೆ ಆದಾಯ ಬರ್ತಾ ಇದೆಯಲ್ಲ, ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೊದಲು ಪ್ರೀ ಪ್ಯಾಂಡಮಿಕ್ ದಲ್ಲಿ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಅಂದ್ರೆ GST ಅಂತ ಕರಿತೀವಲ್ಲ, 52%, 48% ಇತ್ತು. ಓಕೆ, ಈಗ ನೋಡಿ GST ಜಾಸ್ತಿ ಆಗಿದೆ, 59 ಆಗಿದೆ. ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಏನ್ ಕರಿತೀವಿ ಅದು GST 59% ಜಾಸ್ತಿ ಆಗಿದೆ ಕಂಪೇರ್ ಟು ಡೈರೆಕ್ಟ್ ಟ್ಯಾಕ್ಸಸ್, ಅಂದ್ರೆ ಇನ್ಕಮ್ ಟ್ಯಾಕ್ಸಸ್ ಹೋಲಿಸ್ಕೊಂಡ್ರೆ. ಅಂದ್ರೆ ಇಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ಆಕ್ಚುಲಿ ನಮ್ಗೆ GST ಅಂದ್ರೆ ನೋಡಿ, GST ಗಿಂತ ಇನ್ಕಮ್ ಟ್ಯಾಕ್ಸಸ್ ಜಾಸ್ತಿ ಆಗ್ಬೇಕು ಯೂಶಲಿ ಹೇಳ್ಬೇಕಂದ್ರೆ. ನೋಡಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಾಗುತ್ತೆ, ಈಗ ನೀವು ಯಾವುದೇ ಒಂದು ಎಣ್ಣೆ ತಗೊಳ್ಳಿ, ಓಕೆ, ಏನೋ ಒಂದು ಸೋಪ್ ತಗೊಳ್ಳಿ, ನೀವು ತಗೊಂಡ್ರು ಅಷ್ಟೇ, ದುಡ್ಡಿರೋ ತಗೊಂಡ್ರು ಅಷ್ಟೇ, ದುಡ್ಡಿಲ್ದವ್ರು ತಗೊಂಡ್ರು ಅಷ್ಟೇ, ಎಲ್ಲರೂ ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕಲ್ವಾ. ಸೊ ಇದ್ರ ಜೊತೆ ನಮಗೆ ಇನ್ಕಮು ಕೂಡ ಹಂಗೆ ರೈಸ್ ಆಗ್ಬೇಕಾಗತ್ತೆ. ಸೊ ಬಟ್ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, GDPಯ 4.92% ಅಷ್ಟು ಕಾರ್ಪೊರೇಟ್ ಅಲ್ಲದ ತೆರಿಗೆಯಿಂದ ನಮಗೆ ಜಾಸ್ತಿ ಸಿಗ್ತಾ ಇದೆ ಅಂತ. ಅಂದ್ರೆ ಪ್ರೀ ಪ್ಯಾಂಡಮಿಕ್ಗೂ ಇವಾಗ್ಲೂ 2.4 ಇದ್ದು 3.3 ಇದೆ. ಇದೊಂದೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಕೂಡ ನಾವು ನೋಡೋದಾದ್ರೆ ಫೈಲಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದರಿಂದ ಏನ್ ಕಮ್ಮಿ ಅಂತ ಹೇಳಂಗಿಲ್ಲ. ಫೈಲಿಂಗ್ ಮೊದ್ಲೇನಾಗ್ತಾ ಇತ್ತು, ತೆರಿಗೆ ರಿಟರ್ನ್ಸ್ 6.9 ಕೋಟಿ ಇದೆ, ಈಗ 9.2 ಕೋಟಿ ಫೈಲಿಂಗ್ ಹೋಗ್ತಾರೆ. ಬ್ಲಾಕ್ ಮನಿ ಇದೇ ನಡೀತಾ ಇದೆ ಅನ್ನೋಕ್ಕಿಂತ ಈಗ ಫೈಲಿಂಗ್ ಜಾಸ್ತಿ ಆಗ್ತಾರೆ. ಅಷ್ಟು ನಾವು ಈಸಿ ಮಾಡಿದೀವಿ ಅಂತ ಜನ ವಿಶ್ವಾಸ ಬಿಲ್ ಅಂತ ತಂದಿದ್ರು ಅಲ್ವಾ, ಜನ ವಿಶ್ವಾಸ ಬಿಲ್ ಅಂತ ತಂದಿದ್ರು. ಓಕೆ, ಸೊ ಹಾಗಾಗಿ ಇದರಿಂದ ಕೂಡ ದುಡ್ಡು ಬರ್ತಾ ಇದೆ ಅಂತಕ್ಕಂಥದ್ದು ಇದರಲ್ಲಿ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ನಮ್ದು ಡೆಟ್ ಟು GDP ರೇಷಿಯೋ ಏನಿದೆ, 2020ರಿಂದ ಸರ್ಕಾರ ಸಾಲದಿಂದ GDPಗೆ ಏನಿದೆ ಡೆಟ್ ಟು GDP ರೇಷಿಯೋ ಅಂತ ಏನ್ ಕರಿತೀವಿ, ಅದು 7.1 ಕಮ್ಮಿ ಆಗ್ತಾ ಇದೆ. ಓಕೆ, ನಮ್ GST ಕಲೆಕ್ಷನ್ ನೋಡಬಹುದು, ಇಲ್ಲಿ ಎಷ್ಟು ಲಕ್ಷ ಕೋಟಿ ಇದೆ ಅಂತ ಹೇಳಿ 25-26ಕ್ಕೆ ಕೊಟ್ಟಿರ್ತಕ್ಕಂಥದ್ದು 17.4 lakh crore. ಓಕೆ, ಇನ್ನು ಬಂಡವಾಳ ವೆಚ್ಚ, ಬಂಡವಾಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಾ ಇದೆ. ಇವೆಲ್ಲ ನೋಡಿ, ನೀವು ಈ GST ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ದುಡ್ಡು ಬಂದಿರ್ಬೋದು, ಇವೆಲ್ಲಕ್ಕೂ ಕಾರಣಗಳಿದೆ. ಏನು ಅಂದ್ರೆ GST 2.0 ನಿಮ್ಗೆ ಗೊತ್ತಿರಬೇಕು, ರಿಫಾರ್ಮ್ಸ್ ತಂದ್ರು. ಅದರಲ್ಲಿ 12%, 28% ತೆಗ್ದಾಕರು ಅಲ್ವಾ ಸರ್. 18 ಮತ್ತೆ 5% ಮಾತ್ರ ಇರತಕ್ಕಂಥದ್ದು. ಒಂದಷ್ಟು ಅಲ್ಟ್ರಾ ಲಕ್ಸುರಿ ಐಟಮ್ಸ್ ಗಳಿಗೆ, ಈ ಸಿಗರೇಟ್ ಅಂತದಕ್ಕೆ ಮಾತ್ರ 40% ಇದೆ ಅಷ್ಟೇ. ಬಿಟ್ರೆ ರೇಟ್ ಆಫ್ ಸ್ಟ್ರಕ್ಚರ್ ಅಂತ ತಂದಿರ್ತಕ್ಕಂಥದ್ದು, ಇದರಿಂದ ಕೂಡ GST ಹರವು ಜಾಸ್ತಿ ಆಗಕ್ಕೆ, ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಬರಕ್ಕೂ ಕೂಡ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದ್ರ ಜೊತೆ ಎಲ್ಲ ಇಲ್ಲಿ ನೋಡ್ಬೋದು, ಬಂಡವಾಳ ವೆಚ್ಚ ಕೂಡ ಏನಾಗ್ತಾ ಇದೆ, ಅದು ಕೂಡ ಬಂಡವಾಳ ವೆಚ್ಚ ಕೂಡ ಜಾಸ್ತಿ ಮಾಡ್ತಾರೆ ಸರ್ಕಾರ.
ಓಕೆ, ಅದು ಸ್ಟೇಟ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಈಗ GST ಇಂದ ಸ್ಟೇಟ್ಗೆ ಎಫೆಕ್ಟ್ ಆಯ್ತಲ್ವಾ 2.0 ಇಂದ. ಸೊ ಹಾಗಾಗಿ GSTಗೂ ಕೂಡ ಏನಾಗ್ತಾ ಇದೆ, GDP ಸುಮಾರು 2.4% ಅತಿಯಷ್ಟು ಬಂಡವಾಳ ವೆಚ್ಚವನ್ನು ಕಾಯ್ದುಕೊಳ್ಳಲು ರಾಜ್ಯ ಸರ್ಕಾರ ಪ್ರೋತ್ಸಾಹ ಇದೆ. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ ರೆವೆನ್ಯೂ ವೆಚ್ಚ ಜಾಸ್ತಿ ಮಾಡಬೇಡಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಡಿ. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಜಾಸ್ತಿ ಮಾಡಿ. ಓಕೆ, ನಿಮ್ಮ GDP ಅಲ್ಲಿ ಅದು ಜಾಸ್ತಿ ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ತಾನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಡೆವಲಪ್ಮೆಂಟ್ ಆಗುತ್ತೆ, ಅದರಿಂದ ಇನ್ಕಮು ಬರುತ್ತೆ. ಬಂಡವಾಳ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೇನು, ನೀ ಸ್ಯಾಲ್ರಿ ಕೊಡೋದು, ಇದಕ್ಕೆ ಯಾವ್ದಕ್ಕೆ ಪೆನ್ಷನ್ ಕೊಡೋದು, ಮತ್ತೆ ಇನ್ನೊಂದೇನಾದ್ರೂ ಒಂದು ಸಬ್ಸಿಡಿ ಕೊಡೋದು, ಮತ್ತೆ ಇನ್ನೊಂದೇನಾದ್ರೂ ಒಂದು ಇದಕ್ಕೆ ಯಾವ್ದಕ್ಕೆ ಆರ್ಮಿ ಮತ್ತೆ ಇಂಥದ್ದು ಕೊಡೋದು, ಇವೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಒಳಗೆ ಬಂದ್ಬಿಡ್ತವೆ. ಓಕೆ, ನೆಕ್ಸ್ಟ್ ಬರ್ತೀನಿ, ಮಾನಿಟರಿ ಮ್ಯಾನೇಜ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಷನ್ ಅಂತ ಹೇಳಿ ಹಣಕಾಸು ನಿರ್ವಹಣೆ, ಹಣಕಾಸು ಮಧ್ಯವರ್ತಿ ಅನ್ನತ್ತ. ಹಣಕಾಸು ನಿರ್ವಹಣೆ ಅಂದ್ರೆ ಇದು ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ, ಹಣಕಾಸು ಹೆಂಗಾಗ್ತಾ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಹೆಂಗ್ ನಾವು ತಗೊಂಡ್ಬಂದಿದೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಲಾಸ್ಟ್ ಇಯರ್ 2025ರಿಂದ ರೇಪೋ ರೇಟ್ನ ಕಮ್ಮಿ ಮಾಡ್ತಾ ಬರ್ತಾರೆ. ರೇಪೋ 125 ಬೇಸಿಸ್ ಪಾಯಿಂಟ್ಸ್ ಕಡಿತಗೊಳ್ತಾ ಕಂಟಿನ್ಯೂಸ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲ, ಒಂದ್ ಕಡೆ ಸ್ಟ್ಯಾಂಡಿಂಗು ಕಾಯ್ಕೊಂಡಿದ್ರೆ, ಒಂದಷ್ಟು ಕಡೆ ಕಂಟಿನ್ಯೂ ಡಿಕ್ರೀಸ್ ಕೂಡ ಮಾಡ್ಕೊಬಂದ್ರು. ಇದರಿಂದ ಏನಾಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ತಾ ಇದೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದಾಗ ಅದು ಜನರಿಗೆ ತಲುಪ್ತಾ ಇದೆಯಾ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜನರಿಗೆ ತಲುಪಬೇಕು. ಅವಾಗಲೇ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ, ಜನರಿಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದಾಗ ಏನಾಗುತ್ತೆ, ಅವರು ಬಾರೋಯಿಂಗ್ ಮಾಡ್ತಾರೆ, ಆಮೇಲೆ ಎಕ್ಸ್ಪೆಂಡಿಚರ್ ಮಾಡ್ತಾರೆ, ದುಡ್ಡನ್ನ ಉಪಯೋಗಿಸ್ತಾರೆ ಅದನ್ನ. ಸೊ ಅಂದ್ರೆ ರೊಟೇಷನ್ ಆಗುತ್ತೆ, ಎಕನಾಮಿಕಲ್ ಆಕ್ಟಿವಿಟೀಸ್ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದೊಂದೇ ಅಲ್ಲ, NPA ಅಂತ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನ್ ಕರಿತೀವಿ, ಅದು ಒಟ್ಟು ಗ್ರಾಸ್ NPA 2.2% ಇತ್ತು ಸೆಪ್ಟೆಂಬರ್ 25ರಲ್ಲಿ. ಮತ್ತೆ ನೆಟ್ NPA ಅಂತ ಏನ್ ಕರಿತೀವಿ, ನೆಟ್ NPA ಬಂದು 0.5% ಇತ್ತು. ಅಂದ್ರೆ ಅಷ್ಟು NPA ನಾನು ತೋರಿಸ್ತೀನಿ ನಿಮಗೆ. ಓಕೆ, NPA ಬಗ್ಗೆ ಇದೆ ಇಲ್ಲಿ ನೋಡಿ. ಇಲ್ಲಿ ಬ್ಯಾಂಕು ಯಾವಾಗ ಸಾಲಗಳು ಕಮ್ಮಿ ಆಯ್ತು, ದುಡ್ಡು ಹರಿವು ಬಂತು, ಬ್ಯಾಂಕು ಕೂಡ ಎಸ್ಪೆಷಲಿ MSMEಗಳಿಗೆ, ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿಗೆ ದುಡ್ಡು ಕೊಡೋದು ಕೂಡ ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಎಷ್ಟು ಡಿಕ್ರೀಸ್ ಆಗಿತ್ತು 24-25 ಜೂನಲ್ಲಿ, ಇವಾಗ ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಗ್ರಾಸ್ NPA ಮತ್ತೆ ನೆಟ್ NPA ಅಂತ ಏನ್ ಕರಿತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ನೋಡಿ, ನೀವು ಪ್ರೀ ಪ್ಯಾಂಡಮಿಕ್ ಅಂದ್ರೆ 18, 19, 20 ಟೈಮಲ್ಲಿ ನೋಡಿ ಎಷ್ಟು ಜಾಸ್ತಿ ಇತ್ತು. ಅಂದ್ರೆ ₹100 ಕೊಟ್ರೆ 11 ರೂಪಾಯಿ, 12 ರೂಪಾಯಿ ಬರ್ತಿರ್ಲಿಲ್ಲ. ಈಗ ₹100 ಕೊಟ್ರೆ ಅದ್ರಲ್ಲಿ ₹2 ಮಾತ್ರ ಬಂದಿಲ್ಲ ಅಷ್ಟೇ, ಇನ್ನು ₹98 ವಾಪಸ್ ಬಂದಿದೆ. ಆದ್ರೆ ನೆಟ್ ಅಂತ ತಗೊಂಡಾಗ ಅದು 0.5, ಬರೀ 50 ಪೈಸೆ ಮಾತ್ರ ವಾಪಸ್ ಬಂದಿಲ್ಲ ಅಷ್ಟೇ. ಸೊ ಇದರಲ್ಲೂ ಕೂಡ ನಾವು ನೋಡ್ಬೋದು. ಓಕೆ, ಇನ್ನು ಬ್ಯಾಂಕ್ ಸಾಲದ ಬೆಳವಣಿಗೆ ನಾನು ಹೇಳಿದ್ದೀನಿ, MSME ಜಾಸ್ತಿ ಕೊಡ್ತಾ ಇದೆ, ಸಾಲ ಕೂಡ ಬ್ಯಾಂಕ್ಗಳು ಕೊಡೋದು ಜಾಸ್ತಿ ಆಗಿದೆ. ಇನ್ನು ಬಂಡವಾಳ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಹೂಡಿಕೆದಾರರು ಏನಿದೆ ಅದರಲ್ಲಿ 25% ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ, ಮಹಿಳೆಯರು ಹೆಚ್ಚಾಗಿ ನಾವು ದುಡ್ಡು ಹಾಕ್ತಾರೆ. ಜೊತೆಗೆ ಇದೊಂದೇ ಅಲ್ಲ, ನಮ್ಮ ಬ್ಯಾಂಕಿಂಗ್ ಒಂದೇ ಅಲ್ಲ, ನೀವು ಮನಿ ಮಾರ್ಕೆಟ್ ಬಿಟ್ಟು ನೀವು ಫೈನಾನ್ಸ್ ಮಾರ್ಕೆಟ್ ಹೋದ್ರೆ ಅಲ್ಲೂ ಕೂಡ ಡಿಮ್ಯಾಟ್ ಅಕೌಂಟ್ಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಡಿಮ್ಯಾಟ್ ಅಕೌಂಟ್ಗಳು ಜಾಸ್ತಿ ಆಗಿ ಅಲ್ಲಿಂದ ಸೆಕ್ಯೂರಿಟೀಸ್ ಬಾಂಡ್ಗಳು ಬರ್ತಾ ಇರೋದಾಗಿರ್ಬೋದು. ನೋಡಿ, IPOಗಳು ಕೂಡ ಲಾಸ್ಟ್ ಜಸ್ಟ್ ನವೆಂಬರ್ ಟು ಏಪ್ರಿಲ್ ನೋಡಿ 260 IPOs ಬಂದಿದೆ. 2025 ಓವರ್ ಯಾವ್ದ್ರಲ್ಲಿ ತಗೊಂಡ್ರೆ 320 ಇದೆ ಓವರ್ ಆಲ್. ಸೊ ಅಂದ್ರೆ IPOಗಳು ಕೂಡ ಜಾಗತಿಕವಾಗಿ ಭಾರತದಲ್ಲಿ ತುಂಬಾ ಬರ್ತಾರೆ, ಬೇರೆ ದೇಶಗಳಿಗೆ ಹೋಲ್ಸ್ಕೊಂಡ್ರೆ, ನಾನು ಹೇಳ್ತಾ ಇರೋದು ಬೇರೆ ದೇಶಗಳಿಗೆ ಹೋಲ್ಸ್ಕೊಂಡ್ರೆ. ಸೊ ಹಾಗಾಗಿ ಇದೊಂದೇ ಅಲ್ಲ, ಸರ್ಕಾರ ಪೆನ್ಷನ್ಸ್ ಕವರೇಜ್, NPS ಸಿಸ್ಟಮ್ ಮತ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ, ಮತ್ತೆ ಅಟಲ್ ಪೆನ್ಷನ್ ಯೋಜನಾ, ಅಸಂಘಟಿತ ವಲಯಗಳಿಗೆ. ಸೊ ಅದರಿಂದ ಕೂಡ ದುಡ್ಡುಗಳು ಏನಾಗ್ತಾ ಇದೆ, ಸುರಕ್ಷಿತವಾಗಿ ಜನರ ಕೈಗೆ ಸೇರ್ತಾ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಈ ಚಾಪ್ಟರ್ ಅಂದ್ರೆ, ಹಣಕಾಸು ನಿರ್ವಹಣೆ, ಹಣಕಾಸುಗಳು ಮಧ್ಯವರ್ತಿಗಳ ಮುಖಾಂತರ ಅಲ್ದೇನೆ ಡೈರೆಕ್ಟ್ ಆಗಿ ದುಡ್ಡು ಹೋಗ್ತಾ ಇದೆ, ನಿರ್ವಹಣೆ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಎಕನಾಮಿಕಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ದುಡ್ಡು ಸಿಗ್ತಾ ಇದೆ, ಜೊತೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಹೋಗ್ತದೆ. ಇನ್ನು ನೀವು ನೋಡಬಹುದು ಇಲ್ಲಿ ಇದೊಂದೇ ಅಲ್ಲ, ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆನೂ ಮಾತಾಡ್ತಾರೆ. ಇದು ನಿಮಗೆ ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು. ಇನ್ಶೂರೆನ್ಸ್ ಕೂಡ ನೀವು ಲಾಸ್ಟ್ ಇಯರ್ಗೂ ಈ ಇಯರ್ಗೂ 2025 ಕಂಪೇರ್ ಮಾಡಿದ್ರೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ನೋಡಿ ಎಷ್ಟು ಜಾಸ್ತಿ ಆಗಿದೆ. ಮತ್ತೆ ನಾನ್ ಲೈಫ್ ಇನ್ಶೂರೆನ್ಸ್ ಅಂತ ಏನ್ ಕೇಳ್ತಾರೆ ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲರೂ. ಅದು ಕೂಡ ಇನ್ಶೂರೆನ್ಸ್ಗೆ ರಿಫಾರ್ಮ್ಸ್ ಗಳು ಕೂಡ ಎಷ್ಟೊಂದು ಸರ್ಕಾರ ತಂದಿದೆ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ಈಗ ಹೊಸ ಒಂದು ಬಿಲ್ ಬಂದಿತ್ತು ಲಾಸ್ಟ್ ಇಯರ್, ಜ್ಞಾಪಕ ಇದೆಯಾ? ಕರೆಂಟ್ ಅಫೇರ್ ಓದಿದ್ದೀರಾ? ನಿಮ್ಗೆ ಮೊದಲು ಲೈಫ್ ಇನ್ಶೂರೆನ್ಸ್ ಕೊಡೋರು, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಈಗ ಎರಡೂ ಕೊಡಬಹುದು. ಸೊ ಅದು ಕೂಡ ಇದೆ. ಓಕೆ, ಇನ್ನು ಹಣಕಾಸು ಸೇರ್ಪಡೆಗೆ ಸಂಬಂಧಪಟ್ಟಂತೆ ಅರೆ ನಗರ, ಗ್ರಾಮೀಣಗಳಲ್ಲಿ ಜನ್ಧನ್ ಖಾತೆಗಳು ಹೆಚ್ಚಾಗಿ ತೆರೀತಿರೋದಾಗಿರ್ಬೋದು. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಂದ್ರೆ ಹೊಸದಾಗಿ ಗ್ರೀನ್ ಒಂದು ಕ್ಷೇತ್ರ ಉದ್ಯಮಗಳಲ್ಲಿ ಅಂತ ಏನ್ ಕರಿತೀವಿ, ಓಕೆ, ಅಲ್ಲಿ ದುಡ್ಡು ಕೊಡ್ತಕ್ಕಂಥದ್ದು ಗ್ರೀನ್ ಫಂಡಿಂಗ್ ಅಂತ ಏನ್ ಕರಿತೀವ ಸರ್, ಅದಕ್ಕೆ SC ST ಗೆ ಮಹಿಳಾ ಉದ್ಯಮಗಳು 10 ಲಕ್ಷದ 1 ಕೋಟಿವರೆಗೆ ಬ್ಯಾಂಕ್ ಸಾಲ ಕೊಡ್ತಾ ಇರೋದಾಗಿರ್ಬೋದು. PM ಸ್ವಾನಿಧಿ ಯೋಜನೆ ಆಗಿರ್ಬೋದು, ವುಮೆನ್ಗೆ ಮೈಕ್ರೋ ಲೋನ್ಸ್ ಕೊಡ್ತಾ ಇರೋದಾಗಿರ್ಬೋದು. ಸೊ ಇವೆಲ್ಲದ್ರಿಂದ ಕೂಡ, ಮತ್ತೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನಿಮ್ಗೆ ಗೊತ್ತಿಲ್ಲ, ಸಾಲವನ್ನು ಈಗ 20 ಲಕ್ಷ ತನಕ ಹೇರಿಸಿದ್ದಾರೆ. ಸೊ ಹಾಗಾಗಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಇವೆಲ್ಲದರಿಂದ ಕೂಡ ಪ್ರತಿಯೊಬ್ಬರ ಒಬ್ಬ ಬಿಸ್ನೆಸ್ ಮಾಡೋಂಗೂ ಕೂಡ ಮಹಿಳೆಯರದ್ದು ಮತ್ತೆ ಹಿಂದುಳಿದ ವರ್ಗ ಅಂತ ಏನ್ ಕರಿತೀವಿ, SC ST ಅವ್ರಿಗೂ ಕೂಡ ಇದ್ದು ಎಲ್ಲರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಇನ್ನು ಇಂಟರ್ನಲ್ ಆಯ್ತು, ಈಗ ಬಾಹ್ಯ ವಲಯಕ್ಕೆ ಹೋಗ್ಬಿಡೋಣ. ಇದೊಂದು ಒಳ್ಳೆ ಆಟ ಆಡ್ತಾ ಇದೆ ಭಾರತ ಅಂತ ಹೇಳ್ತಾರೆ. ಅಂದ್ರೆ ಈಗ ಏನೋ ಬೇರೆ ಬೇರೆ ಟ್ರಂಪ್ ಇಷ್ಟು ಸ್ಯಾಂಕ್ಷನ್ ಹಾಕಿರ್ಬೋದು, ಈಗ ರಷ್ಯಾದಿಂದ ಆಯಿಲ್ ತರಿಸ್ಕೊಂಡಿವಿ, ಅಲ್ಲೂ ಸ್ವಲ್ಪ ಕಮ್ಮಿ ಮಾಡಿದೀವಿ, ಸ್ವಲ್ಪ ಇಲ್ಲಿಂದ ಕೂಡ ಇದಾಗಬೇಕು ಅಂತ ಇಂತೆಲ್ಲ ಇದ್ರೂ ಕೂಡ ಭಾರತ ಮಾತ್ರ ಸಖತ್ತಾಗಿ ಆಟ ಆಡ್ತಾ ಇದೆ ಅಂತ ಈ ಒಂದು ಏನ್ ಹೇಳುತ್ತೆ, ಸರ್ವೆ ಹೇಳುತ್ತೆ. ಅಂದ್ರೆ ಏನು, ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಮಾಡ್ಕೊತಾ ಇದೀವಿ. ಇಂಡಿಯಾ ಆಸ್ಟ್ರೇಲಿಯಾ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ CA ಅಂತ ಕರಿತೀವಿ, ಅಥವಾ CEPA ಅಂತ ಕರಿತೀವಿ, ಕಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇಂಡಿಯಾ ಚಿಲಿ ಆಗಿರ್ಬೋದು, ಇಂಡಿಯಾ ಪೆರು ಆಗಿರ್ಬೋದು, ಇವಾಗ ಹೊಸದಾಗಿ ಮಾಡಿದೆ ಇಂಡಿಯಾ ಯುರೋಪಿಯನ್ ಯೂನಿಯನ್, ಓಕೆ, FTA, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ. ಈಗ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅಂದ್ರೆ ಈಗ ಗಣರಾಜ್ಯೋತ್ಸವದ ಟೈಮಲ್ಲಿ ಬಂದಿದ್ರು ಅಲ್ವಾ EU ಇಂದ. ಸೊ ಹಾಗಾಗಿ ಕಂಪ್ಲೀಟ್ 27 ಕಂಟ್ರಿಗಳು EU ಜೊತೆ ಮಾಡೋದಾಗಿರ್ಬೋದು, ಇಂಡಿಯಾ ಆಸ್ಟ್ರೇಲಿಯಾದ ಬಗ್ಗೆ ಆಗಿರ್ಬೋದು, ಇಂಡಿಯಾ UK, ಇಂಡಿಯಾ ಇಂಡೋನೇಷಿಯಾ, ಇಂಡಿಯಾ ಯುರೇಷಿಯಾ, ಸೊ ಕೊರಿಯಾ ಆಗಿರ್ಬೋದು. ಓಕೆ, ಈ ತರ ನಾವು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಗಳನ್ನ ಈಗ ಮಾಡ್ಕೋತಾ ಇದೀವಿ. ಹಂಗಾಗಿ ನಮ್ಮ ಸರಕು ರಫ್ತಿನ ಪಾಲು ಒಂದಿದ್ದು ನಾವೇನೋ ರಫ್ತು ಮಾಡ್ತಾ ಇದೀವಿ, ಸರಕು ಮರ್ಚಡೈಸ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ, 1.8K ಇದೆ. ಸೇವೆಗಳು 2.4 ಅಂದ್ರೆ ಸರ್ವಿಸಸ್ ಅಂತ ಏನ್ ಕರಿತೀವಿ 2 to 4.3ಗೆ ತಲುಪಿದೆ. ಓಕೆ, ನಮ್ಮ ಎಕ್ಸ್ಪೋರ್ಟ್ ಗಳ ಬಗ್ಗೆ ಮಾತಾಡೋದಾದ್ರೆ, ಇನ್ನು ಒಟ್ಟು ರಫ್ತು ಅಂತ ಏನಿದೆ ನಮ್ದು ವರ್ಷದಿಂದ ವರ್ಷಕ್ಕೆ 6.1 ಬೆಳವಣಿಗೆ ಸಾಗಿದೆ. USD 825.3 ಶತಕೋಟಿ ನಮ್ಮ ಎಕ್ಸ್ಪೋರ್ಟ್ ನ ತಲುಪಿದೆ ಅನ್ಬೋದು. ಇದರಲ್ಲಿ ಹಣಕಾಸು ಈ ಲಾಸ್ಟ್ ಇಯರ್ ಹಂತದಲ್ಲಿ ನೋಡೋದಾದ್ರೆ ಪೆಟ್ರೋಲಿಯಂ ಅಲ್ಲದ ರಫ್ತುಗಳು ಏನಿದೆ ಅದು ಕೂಡ USD 374.3 ಶತಕೋಟಿ ತಲುಪಿದೆ. ಪೆಟ್ರೋಲಿಯಂ ಅಲ್ಲದ ಅಂತಂದ್ರೆ ರತ್ನಗಳು, ಆಭರಣಗಳು ರಫ್ತುಗಳು ಆಗಿರ್ಬೋದು, ಇದು ಕೂಡ ನಾವು ಹೆಚ್ಚಾಗಿ ಮಾಡ್ತಾ ಇದೀವಿ. ಇನ್ ಸೇವೆ ವಲಯದಲ್ಲಿ ಮಾತ್ರ ಅತ್ಯಂತ ಹೆಚ್ಚು ನಾವು ರಫ್ತು ಮಾಡ್ತಾ ಇರೋದು. ಅದ್ರ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಮರ್ಚಡೈಸ್ಡ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಇಲ್ಲಿ ಸರಕುಗಳು ಅಂತ ತಕ್ಷಣ ಸ್ನೇಹಿತರೆ ಮಾಡಿದೀವಿ ಎಕ್ಸ್ಪೋರ್ಟ್ ಜಾಸ್ತಿ, ಬಟ್ ಇಂಪೋರ್ಟ್ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ನೆಗೆಟಿವ್, ಇದೊಂದು ಯಾವಾಗ್ಲೂ ಕೂಡ ನಾವು ಸರಕುಗಳಲ್ಲಿ ಮಾತ್ರ ನೆಗೆಟಿವ್ ಅಲ್ಲೇ ಇರ್ತೀವಿ. ತುಂಬಾ ನೀವು ಎಷ್ಟೋ ದಶಕಗಳಿಂದ ನೋಡಿ, ಅದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದು ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಟು ಡಿಸೆಂಬರ್ 2025 ತಗೊಂಡ್ರೆ 330.3. ಓಕೆ, ಸೊ ಇಲ್ಲಿ ಅಷ್ಟು ಟನ್ಗಳಷ್ಟು ಏನಿದೆ USD ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡಿದೀವಿ. ಆದ್ರೆ ಇಂಪೋರ್ಟ್ 578 ಇದೆ, 578.6 ಇಂಪೋರ್ಟ್ ಅಂದ್ರೆ ನೆಗೆಟಿವ್ ಅಲ್ಲಿ ಇದೆ. ಓಕೆ, ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇನ್ನು ನಾನ್ ಪೆಟ್ರೋಲಿಯಂ ಅಲ್ಲೂ ಕೂಡ ಮಾಡ್ತೀವಿ, ಆದ್ರೆ ನಾನ್ ಪೆಟ್ರೋಲಿಯಂ ನಾನ್ ಜೆಮ್ಸ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಬಗ್ಗೆ ನೋಡಿದ್ರೆ ಅದು ಕೂಡ ನಾವು ಇಂಪೋರ್ಟ್ ಮಾಡ್ಕೊಡ್ತೀವಿ. ಎಕ್ಸ್ಪೋರ್ಟ್ಗೂ ಇಂಪೋರ್ಟ್ ಕೊಂಡ್ರೆ ನೋಡಿ, ದಿಸ್ ಇಸ್ ಎಕ್ಸ್ಪೋರ್ಟ್. ಓಕೆ, ಎಕ್ಸ್ಪೋರ್ಟ್ ಅಂದ್ರೆ ರಫ್ತು, ಇದು ಆಮದು ಎಷ್ಟಿದೆ, ನೆಗೆಟಿವ್ ಇದೆ 371.1 ಆಮದು, ರಫ್ತು ಮಾಡ್ತೀವಿ 266.9 US ಬಿಲಿಯನ್ ಡಾಲರ್ಸ್ ಅಷ್ಟು, ಅಂದ್ರೆ ನೆಗೆಟಿವ್ ಇದೆ. ನಾವು ಎಕ್ಸ್ಪೋರ್ಟ್ ಅಲ್ಲಿ ಯಾವಾಗ್ಲೂ ಸರಕುಗಳಲ್ಲಿ ನಾವು ನೆಗೆಟಿವ್ ಅಲ್ಲೇ ಇರ್ತೀವಿ. ಅದೊಂದು ನಮಗೆ ಇನ್ನು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಅಟ್ ಸರ್ವಿಸಸ್ ಅಲ್ಲಿ ಮಾತ್ರ ತುಂಬಾ ಮೇಲಿದೀವಿ. ಸರ್ವಿಸಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ನೋಡೋದಾದ್ರೆ 152.2 USD ಬಿಲಿಯನ್ ಇಂಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದು ಇಂಪೋರ್ಟ್ ಅಂದ್ರೆ ಆಮದು ಮಾಡ್ಕೊಂಡಿರೋದು. ರಫ್ತು ಮಾಡಿರೋದು 304, ಅರ್ಧಕ್ಕರ್ಧ ಜಾಸ್ತಿ ಪಾಸಿಟಿವ್ ಅಲ್ಲಿ ಇದೀವಿ. ಯಾವ್ದ್ರಲ್ಲಿ, ಸೇವೆ ಸರ್ವಿಸಸ್ ಅಲ್ಲಿ. ಇನ್ನು ಓವರ್ ಆಲ್ ಅಂತ ನೋಡಿದ್ರೆ 9.4% ಅಷ್ಟು ನಾವು ಟೋಟಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಪ್ರೀವಿಯಸ್ ಇಯರ್ ಹೋಲ್ಸ್ಕೊಳ್ಳಿ, ಒಂದು 5 ವರ್ಷ ಅಂತ ತಗೊಂಡಾಗ. ಓಕೆ, ಅದರಲ್ಲಿ ಸರ್ವಿಸಸ್ 12.7 ಇದ್ರೆ 6.9 ನಾವು ಸರಕುಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಓಕೆ, ಅದರಿಂದ ನಮ್ಮ ಫಾರೆಕ್ಸ್ ಕೂಡ ಜಾಸ್ತಿ ಆಗಿದೆ, ಎಸ್ಪೆಷಲಿ ಸರ್ವಿಸಸ್ ಇಂದ ಜಾಸ್ತಿ ಆಗಿರ್ತಕ್ಕಂಥದ್ದು. ಔಷಧಗಳಷ್ಟು ಮಾತ್ರ 16 ಪಟ್ಟು ಹೆಚ್ಚಿಗೆ ಆಗಿದೆ. ನಿಮ್ಗೆ ಗೊತ್ತಿದೆ, ನಮ್ದು ಫಾರ್ಮಾ ಹೆಡ್ ಆಫ್ ಏನೋ ಫಾರ್ಮಾಸ್ಯೂಟಿಕಲ್ ನ ಹಬ್ ಅಂತಾನೆ ಕರಿತೀವಿ ಭಾರತನ. ಸೊ ಹಂಗಾಗಿ ಔಷಧಗಳ ರಫ್ತು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ನಮ್ಮ ಫಾರೆಕ್ಸ್ ಜಾಸ್ತಿ ಆಗ ಮೇನ್ ಕಾರಣ ಏನು ಅಂದ್ರೆ ರೆಮಿಟೆನ್ಸ್ ಅಂದ್ರೆ ಹೊರದೇಶದಿಂದ ದುಡಿಯೋರು ಮತ್ತೆ ಬಿಸ್ನೆಸ್ ಮಾಡೋ ದುಡ್ಡು ವಾಪಸ್ ಇಲ್ಲಿ ಕಳಿಸ್ತಾರಲ್ಲ, ಇದರಿಂದ 135.4 ನಂಬರ್ 1 ರೆಮಿಟೆನ್ಸ್ ಅಲ್ಲಿ ಸ್ವೀಕಾರ ಮಾಡ್ತಿರೋದು. ಸೊ ಹಾಗಾಗಿ ನಮ್ಮ USD 701.4 ಶತಕೋಟಿಯಷ್ಟು ನಮ್ಮ ಫಾರೆಕ್ಸ್ ರೀಚ್ ಆಗಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇಲ್ಲೂ ನೋಡಬಹುದು ನೋಡಿ, ದ ಟಾಪ್ ಎಕನಾಮಿಕ್ಸ್ ಬೈ ಪ್ರಾಜೆಕ್ಟ್ ಇದೊಂದೇ ಅಲ್ಲ, ನಾವು ಗ್ರೀನ್ ಫೀಲ್ಡ್ ಡಿಜಿಟಲ್ ಪ್ರಾಜೆಕ್ಟ್ ಗಳನ್ನ ಜಾಸ್ತಿ ಮಾಡ್ತಾ ಇದೀವಿ. ಇದರಿಂದ ಕೂಡ ನಮಗೆ ಟೆಕ್ನಾಲಜಿ ವಿಷಯದಲ್ಲಿ ಸರ್ವಿಸಸ್ ಗಳೇ ಜಾಸ್ತಿ ಆಗಿರ್ತದೆ. ಇನ್ನು ಬೇರೆ ಬೇರೆ ರಾಷ್ಟ್ರಗಳು ನೋಡಿ, ಇದು 23 ಮಾಡಿದೆ, ಇದು ಚೈನಾ 23 ಅಷ್ಟೇ ಇದೆ. ನಮ್ಮ ಭಾರತ ನೋಡಿ 114. ಲಾಸ್ಟ್ 4 ವರ್ಷದಲ್ಲಿ ನೋಡಿದ್ರೆ ನಾವು ಗ್ರೀನ್ ಫೀಲ್ಡ್ ಡಿಜಿಟಲ್ ಎಕಾನಮಿಗೋಸ್ಕರ ಹೊಸ ಒಂದು ತಂದಿರತಕ್ಕಂತ ಹೂಡಿಕೆಗಳು ನಮ್ಮ ಭಾರತದಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ಬರ್ತೀನಿ. ಇದು ಬಾಹ್ಯದಾಯ್ತು. ಈಗ ಇನ್ಫ್ಲೇಷನ್, ಹಣದುಬ್ಬರ ಬಗ್ಗೆ ಮಾತಾಡೋದಾದ್ರೆ, ನಾನು ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹಣದುಬ್ಬರ ತುಂಬಾ ಕಮ್ಮಿ ಇದೆ ಬೇರೆದಕ್ಕೆ ಹೋಲ್ಸ್ಕೊಂಡ್ರೆ ಅಂತ. 1.7% ಏಪ್ರಿಲ್ ಟು ಡಿಸೆಂಬರ್ ಲಾಸ್ಟ್ ಇಯರ್ ನೋಡೋದಾದ್ರೆ, ಇಲ್ಲಿ
ಮುಖ್ಯವಾಗಿ ನಮ್ಮ ಹೆಡ್ಲೈನ್ ಇನ್ಫ್ಲೇಷನ್ 1.3% ಇದೆ. ಓಕೆ, ಹೆಡ್ಲೈನ್ ಇನ್ಫ್ಲೇಷನ್. ಹೆಡ್ಲೈನ್ ಕೋರ್ ಇನ್ಫ್ಲೇಷನ್, ಹೆಡ್ಲೈನ್ ಇನ್ಫ್ಲೇಷನ್ ಏನೋ, ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ನೀವು ಫ್ಯೂಯಲ್ ಅಂಡ್ ಫುಡ್, ಆಹಾರ ಮತ್ತು ಏನೋ ನೀವು ತೈಲಗಳನ್ನ ತೆಗೆದಾಕಿದ್ರೆ ಕೋರ್ ಇನ್ಫ್ಲೇಷನ್ ಹಾಕಿದ್ರೆ, ಯಾಕಂದ್ರೆ ಇದು ವಾಲಟೈಲ್, ಇದು ಎನಿ ಟೈಮ್ ರೈಸು ಮತ್ತೆ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಇದನ್ನ ಕಂಟ್ರೋಲ್ ಮಾಡಿದೀವಿ, ಈ ಸಲ ಕಂಟ್ರೋಲ್ ಮಾಡಿದೀವಿ, ಸರ್ಕಾರ ಕಂಟ್ರೋಲ್ ಮಾಡಿದೆ. ಸೊ ಈ ಕೋರ್ ಇನ್ಫ್ಲೇಷನ್ ಅಲ್ಲಿ ನಾವು ಹೆಡ್ಲೈನ್ ಅಲ್ಲಿ ಫ್ಯೂಯಲ್ ಅಂಡ್ ಫುಡ್ ತೆಗ್ದಾಕ್ಬಿಟ್ರೆ, ಫುಡ್ ಇನ್ಫ್ಲೇಷನ್ ನೋಡಿ, ಫುಡ್ ಇನ್ಫ್ಲೇಷನ್ ಕಮ್ಮಿನೇ ಇದೆ, ನೆಗೆಟಿವ್ ಇದೆ. ಅದನ್ನ ತೆಗ್ದಾಕ್ರೆ ಕೋರ್ ಇನ್ಫ್ಲೇಷನ್ 4.62. ಯಾಕಪ್ಪ ಇಷ್ಟೊಂದು ಜಾಸ್ತಿ ಆಯ್ತು ಇನ್ಫ್ಲೇಷನ್ ಕೋರ್ ಅಂತ ನೋಡೋದಾದ್ರೆ, ಬಿಕಾಸ್ ಆಫ್ ಹೆಡ್ ಇನ್ಫ್ಲೇಷನ್ ಅಲ್ಲಿ ಜಾಸ್ತಿ ಆಗಕ್ಕೆ ಕಾರಣ ಕೋರ್ ಇನ್ಫ್ಲೇಷನ್ ಏನು ಅಂತಂದ್ರೆ, ನಾವು ಮಾಡ್ತಾ ಇರ್ತಕ್ಕಂಥ ಗೋಲ್ಡ್ ಅಂಡ್ ಸಿಲ್ವರ್ ಜಾಸ್ತಿ ನಾವು ಆಮದು ಮಾಡ್ಕೋತಾ ಇದೀವಿ, ಅದಕ್ಕೆ ಕೋರ್ ಇನ್ಫ್ಲೇಷನ್ ಅಲ್ಲಿ ಜಾಸ್ತಿ ಆಗಿದೆ ಸ್ನೇಹಿತರೆ. ಓಕೆ, ಇನ್ನು ಬೇರೆ ಕಡೆ ಬೇರೆ ಹೆಡ್ಲೈನ್ ಇನ್ಫ್ಲೇಷನ್ ನೋಡಿ, ನಮ್ದು ಭಾರತದ ಕಮ್ಮಿ ಇದೆ. ಓಕೆ, ಎಲ್ಲ ಬೇರೆ ರಾಷ್ಟ್ರಗಳು ಹೋಲಿಸ್ಕೊಂಡ್ರೆ US, ಜಪಾನ್ ಅವೆಲ್ಲ ಇನ್ನು ಕಿಂತ ನಮ್ದೇ ಕಮ್ಮಿ ಇದೆ. ಓಕೆ, ಸೊ ಹಾಗಾಗಿ ಅಂದ್ರೂ ಕೂಡ ಇಲ್ಲಿ ಈ ಕೋರ್ ಇನ್ಫ್ಲೇಷನ್ ಅಲ್ಲಿ ಎಸ್ಪೆಷಲಿ ಫುಡ್ ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ, ಹಣದುಬ್ಬರ ಫುಡ್ ಅಂತ ಏನ್ ಕರಿತೀವಿ, ಇದು ನೆಗೆಟಿವ್ ಆಗಕ್ಕೆ ಏನ್ ಸಾಧ್ಯ ಅಂತ ನೋಡೋದಾದ್ರೆ, ಸರ್ಕಾರ ಅವಾಗ ತಂದಿರ್ತಕ್ಕಂಥ ಬೇರೆ ಬೇರೆ ಪ್ರೋಗ್ರಾಮ್ಗಳಾಗಿರ್ಬೋದು, ಮಾನಿಟರ್ ಮಾಡ್ತಿರೋದಾಗಿರ್ಬೋದು, ನೋಡಿ ಎಲ್ಲ ಎಷ್ಟೆಷ್ಟು ಜಾಸ್ತಿ ಇತ್ತು, ಈಗ ಎಷ್ಟಿದೆ ಲಾಸ್ಟ್ 1 year 2025 ನೋಡೋದಾದ್ರೆ ಒಂದು ಜಾಸ್ತಿ ಏರಿಳಿತಗಳಾಗಿಲ್ಲ. ಆಗ ಆನಿಯನ್, ಟೊಮ್ಯಾಟೊ, ಪೊಟ್ಯಾಟೊ ಅಂತ ಏನ್ ಕರಿತೀವಿ, ಅಷ್ಟೊಂದು ಏರಿಳಿತಗಳು ಆಗಿಲ್ಲ. 100 ರೂಪಾಯಿ ಗಡಿ ದಾಟಿರೋದು, ಆ ತರ 150, 200 ಆ ತರ ಆಗಿರೋದು ಇಲ್ಲ. ಓಕೆ, ಬರೀ 20ರಿಂದ 30 ಆಗಿರೋದು, 40 ಆಗಿರ್ಬೋದು, 50 ಆಗಿರ್ಬೋದು. ಸೊ ತುಂಬಾ ಇದಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ನಮ್ಮ ಒಂದು ಬಾಹ್ಯ ಯಾವುದು ಹಣದುಬ್ಬರನ ಕೂಡ ನಾವು ಕಮ್ಮಿ ಮಾಡ್ಕೊಂಡ್ ಬಂದಿದ್ದೀವಿ. ಇನ್ ನೆಕ್ಸ್ಟ್ ನೋಡೋದಾದ್ರೆ ಅಗ್ರಿಕಲ್ಚರ್ ಮತ್ತು ಫುಡ್, ವೆರಿ ಇಂಪಾರ್ಟೆಂಟ್ ಸರ್. ನಾನು ಆಲ್ರೆಡಿ ಹೇಳಿ, ಆಹಾರ ಧಾನ್ಯಕ್ಕಿಂತ ತೋಟಗಾರಿಕಾ ಸಖತ್ತಾಗಿ ಜಾಸ್ತಿಯಾಗಿ ಬಂದಿದೆ ಈ ಸಲ. ಅದರಲ್ಲಿ ಎಸ್ಪೆಷಲಿ ಮೀನುಗಾರಿಕೆ, ತೋಟಗಾರಿಕೆ ಇಂಥದ್ದು ಆಹಾರ ಧಾನ್ಯಗಳಕ್ಕಿಂತ ನೋಡೋದಾದ್ರೆ. ಇನ್ನು ಆಹಾರ ಧಾನ್ಯ ಉತ್ಪಾದನೆ ನಮ್ದು ಎಷ್ಟಿದೆ ಅಂತ ನೋಡಿದ್ರೆ 3577.3 ಲಕ್ಷ ಟನ್ ಅಷ್ಟು ನಾವು 24-25 ನಾವು ಉತ್ಪಾದನೆ ಮಾಡಿದೀವಿ. ಅಂದ್ರೆ ಇನ್ನೊಂದು ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ 254.3 ಲ್ಯಾಕ್ ಮಿಲಿಯನ್ ಟನ್ ಅಷ್ಟು. ಓಕೆ, ಅಂದ್ರೆ ಅಷ್ಟು ನಾವು ಹೆಚ್ಚಾಗಿ ಲಾಸ್ಟ್ ಇಯರ್ಗಿಂತ ಇವಾಗ ನೋಡಿದ್ರೆ ಮಾಡಿರ್ತಕ್ಕಂಥದ್ದು. ಈ ಮೆಟ್ರಿಕ್ ಟನ್ ಅಂತ ನೋಡಿದಾಗ ತೋಟಗಾರಿಕೆ ಇಲಾಖೆ ನೋಡಿ 362 ಇದೆ, ಆಹಾರ ಧಾನ್ಯ 357 ಇದೆ. ಓಕೆ, ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಅಂದ್ರೆ ನೋಡಿದ್ರೆ ತೋಟಗಾರಿಕೆ ಇಲಾಖೆದು ನಾವು ಅತ್ಯಂತ ಹೆಚ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿ. ಓಕೆ, ಎಸ್ಪೆಷಲಿ ಜಾನುವಾರು ಮತ್ತು ಮೀನುಗಾರಿಕೆ ಎಷ್ಟು ಒಂದು ದಶಕದಲ್ಲಿ ನೋಡಿದ್ರೆ ನಮಗೆ ಅನಿಮಲ್ ಹಸ್ಬೆಂಡ್ರಿ ಅಂತ ಏನ್ ಕರಿತೀವಿ, ಅದರಲ್ಲಿ ಜಾನುವಾರುಗಳು ಅಂತ ತಗೊಂಡ್ರೆ 195% ಇನ್ಕ್ರೀಸ್ ಆಗಿದೆ, ಮೀನುಗಾರಿಕೆ 140% ಇನ್ಕ್ರೀಸ್. ಜೊತೆಗೆ ಡಿಜಿಟಲ್ ಮಂಡಿಗಳಾಗಿರ್ಬೋದು, ಈ ನ್ಯಾಮ್, ಓಕೆ, ಈ ನ್ಯಾಮ್ ಅಂತ ಏನ್ ಕರಿತೀವಿ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಸೊ ಇವುಗಳಿಂದ ಆಗಿರ್ಬೋದು, ಇವೆಲ್ಲ ಕೂಡ ಜಾಸ್ತಿ ಆಗಿದೆ. ಹೆಂಗ್ ಕಾರಣ, ಏನಕ್ಕೆ ಕಾರಣ, ಇವೆಲ್ಲ ಜಾಸ್ತಿ ಆಗಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ, ಫಸ್ಟ್ ಇಲ್ಲಿ ನೋಡಿ, ಫುಡ್ ಗ್ರೈನ್ಸ್ 357.2. ಓಕೆ, ಯಾವುದು ಸರ್, ಸೆರೆಲ್ಸ್ ಅಂಡ್ ಪಲ್ಸಸ್ ಅಂತ ಕರಿತೀವಿ, ಕಾಳುಗಳು, ಧಾನ್ಯಗಳು. ಓಕೆ, ಅದು ಇನ್ನು ಇದೆಲ್ಲ ಕಾರಣ ಬಿಕಾಸ್ ಆಫ್ ಗೌರ್ಮೆಂಟ್ ಸಪೋರ್ಟ್ ಫಾರ್ಮರ್ಗೆ. ಏನು ಪೊಲಿಟಿಕಲ್ ಪಾಲಿಸೀಸ್ ಮತ್ತೆ ಸಪೋರ್ಟ್ಗಳು, ಏನ್ ಪಾಲಿಸೀಸ್, ಫುಡ್ ಸೆಕ್ಯೂರಿಟಿ, ನ್ಯೂಟ್ರಿಷನ್ ಪಾಲಿಸಿ ಆಗಿರ್ಬೋದು, ಮತ್ತೆ ಎಡಿಬಲ್ ಆಯಿಲ್ಸ್ ಗಳಂತ ಏನ್ ಕರಿತೀವಿ, ಅದಕ್ಕೆ ನ್ಯಾಷನಲ್ ಮಿಷನ್ ಅದಕ್ಕೆ ತಂದಿರೋದಾಗಿರ್ಬೋದು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ತಂದಿರೋದಾಗ ಆಗಿರ್ಬೋದು, FPOs ಮತ್ತು ಕೋಆಪರೇಟಿವ್ಸ್ ಪ್ರಮೋಷನ್ ಮಾಡಿರೋದಾಗಿರ್ಬೋದು, ಅಂದ್ರೆ ಫುಡ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಕೃಷಿ ಸಂಬಂಧಪಟ್ಟಂತೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಆಗಿರ್ಬೋದು, ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಹಾಗೆ ಇನ್ಪುಟ್ ಸಪೋರ್ಟ್ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ದುಡ್ಡು ಕೊಡೋದು, ಸಾಯಿಲ್ ಹೆಲ್ತ್ ಕಾರ್ಡ್ ಮಾಡಿಸ್ತಕ್ಕಂಥದ್ದಾಗಿರ್ಬೋದು. ಸೊ ಮತ್ತೆ ಈ ತರ ಬೇರೆ ಬೇರೆಯಾದ ಒಂದು ರೀತಿಯಾದ ಡಿಸೀಸಸ್, ಫುಡ್ ಅಂಡ್ ಮೌತ್ ಡಿಸೀಸಸ್ ನ ಕಂಟ್ರೋಲ್ ಮಾಡಿರೋದಾಗಿರ್ಬೋದು, ಮತ್ತೆ ಇನ್ಕಮ್ ಸಪೋರ್ಟ್, PM ಕಿಸಾನ್ ಯೋಜನೆ ಮುಖಾಂತರ ದುಡ್ಡು ಆಗಿರ್ಬೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಗಿಂತ ದುಡ್ಡು ಆಗಿರ್ಬೋದು. ಇವೆಲ್ಲ ಕಾರಣಗಳಿಂದ ಇಷ್ಟೊಂದು ಆಗಕ್ಕೆ ಇಂಪ್ರೂವ್ ಆಗಕ್ಕೆ ಇಷ್ಟೊಂದು ಏನೋ ಲಾಸ್ಟ್ ಇಯರ್ಗೂ ಮೆಟ್ರಿಕ್ ಟನ್ ಅಷ್ಟು, ಓಕೆ, ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಅವರು ಈ ಉತ್ಪಾದನೆ ಮಾಡಕ್ಕೆ ಈಸಿ ಆಗಿರೋದು. ಇಲ್ಲಿ ನೋಡಬಹುದು ನೀವು, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ 4.7% ಅಷ್ಟು ಗ್ರಾಸ್ ವ್ಯಾಲ್ಯೂ ಆಡೆಡ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ, ಅಂದ್ರೆ ಒಂದು 4-5 ವರ್ಷ ಅಂತ ತಗೊಂಡಾಗ. ಕ್ರಾಪ್ ಅದರಲ್ಲಿ 4% ಅಷ್ಟೇ. ಲೈಫ್ ಸ್ಟಾಕ್ಸ್ ಗಳು ಅಂತ ಏನ್ ಕರಿತೀವಿ, ಜಾನುವಾರುಗಳದ್ದು 6.1% ಇದೆ. ಫಿಶರಿ ಅಂಡ್ ಅಕ್ವಾಕಲ್ಚರ್ ಇಂದ 7.2% ಆಗಿದೆ. ಅಂದ್ರೆ ಇಲ್ಲಿ ಅತ್ಯಂತ ಜಾಸ್ತಿ ಆಗಿರೋದು ಜಾನುವಾರು ಮತ್ತು ಮೀನುಗಾರಿಕೆಯಲ್ಲಿ. ಸೊ ಇದು ಕೂಡ ಎಕ್ಸಾಮ್ಸ್ ಗಳಿಗೆ ಕೇಳ್ತಾನೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದು ಸರ್ವಿಸ್ ಸೆಕ್ಟರ್ ಅಂತ ಬಂದ್ರೆ ಸೇವೆಗಳ ಬಗ್ಗೆ ನೀವು ಮಾತಾಡಂಗಿಲ್ಲ. ಸೇವೆಗಳಲ್ಲಿ ನಿಮಗೆ ಅತ್ಯಂತ ಹೆಚ್ಚು 55% ನೋಡಿ, ನಾನು ಇಲ್ಲಿ ತೋರಿಸ್ತೀನಿ, 56 ಅಪ್ರಾಕ್ಸಿಮೇಟ್ಲಿ ನಿಮಗೆ GDP-ಗೆ ಕೊಡುಗೆ ನೀಡ್ತಾ ಇದೆ. ಗ್ರಾಸ್ ವ್ಯಾಲ್ಯೂ 53.6% GDP-ಗೆ. GV ಅಂತ ತಗೊಂಡ್ರೆ 56 ಅಂದ್ರೆ ಆಲ್ಮೋಸ್ಟ್ 55 to 56 ಅನ್ಕೋಬಹುದು. ಸೊ ಇಷ್ಟು ಕೊಡ್ತಾ ಇದೆ. ಬಟ್ 30% ಆಫ್ ದ ಎಂಪ್ಲಾಯ್ಮೆಂಟ್ ಮಾತ್ರ ಇದ್ರಲ್ಲಿರೋದು. ನಿಮಗೆ ಗೊತ್ತಿದೆ ಅಲ್ವಾ, ವ್ಯವಸಾಯಕ್ಕಿಂತ ಕಮ್ಮಿ ಜನ ಇದರಲ್ಲಿ ಕೊಡುಗೆ ನೀಡ್ತಾ ಇರೋದು. ಅದರಲ್ಲಿ ಅರ್ಬನ್ ಎಂಪ್ಲಾಯ್ಮೆಂಟ್
ಅಂದ್ರೆ ನೀವು ನಗರಗಳಲ್ಲಿ ಎಂಪ್ಲಾಯ್ಮೆಂಟ್ ನೋಡಿದಾಗ 61 to 62% ಎಂಪ್ಲಾಯ್ಮೆಂಟ್ ಈ ಸೇವಾ ವಲಯದಲ್ಲೇ ಇದ್ದಾರೆ. ಭಾರತ 7ನೇ ಅತಿ ದೊಡ್ಡ ಸೇವಾ ರಫ್ತುದಾರ ರಾಷ್ಟ್ರವಾಗಿದೆ. ಜಾಗತಿಕವಾಗಿ ನೋಡೋದಾದ್ರೆ ನಾವು ಮೊದಲು 2% ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಏನು ಸೇವೆಗಳನ್ನು ಜಾಗತಿಕವಾಗಿ ಓವರ್ ಆಲ್ ವರ್ಲ್ಡ್ ಅಲ್ಲಿ. ಈಗ ವರ್ಲ್ಡ್ ನ 4.3% ಅಷ್ಟು ನಾವು ಅಂದ್ರೆ ಆಲ್ಮೋಸ್ಟ್ ಡಬಲ್ ಕಿಂತ ಜಾಸ್ತಿ ಆಗಿದೆ ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದು. ಓಕೆ, ಸೊ ಇದು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೇವಾ ವಲಯಗೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನಮ್ಮ ಸೇವಾ ವಲಯ ಹೆಂಗಿದೆ ಅಂತಂದ್ರೆ ಪ್ರೀ ಕೋವಿಡ್, ಪ್ಯಾಂಡಮಿಕ್, ಆಫ್ಟರ್ ಪ್ಯಾಂಡಮಿಕ್ ಅಂತ ತಗೊಂಡ್ರೆ ಇಲ್ಲಿ ನೋಡಿ ಚೈನಾ ತಗೊಳ್ಳಿ ನೀವು. ಓಕೆ, ಇಲ್ಲಿ 8% 5% ಬಂದ್ ನಿಂತಿದೆ. ಅಂದ್ರೆ ನಮ್ದು 7.6 ಇರೋದು. ಓಕೆ, ಪ್ರೀ ಪ್ಯಾಂಡಮಿಕ್ 7.2 ಕಮ್ಮಿ ಇದೀವಿ. ಹೌದು, ಪ್ಯಾಂಡಮಿಕ್ ಗಿಂತ ಮುಂಚೆಕ್ಕಿಂತ ಕಮ್ಮಿ ಇದೀವಿ, ಬಟ್ ಜಾಸ್ತಿ ಇಲ್ಲ, 0.4 ಅಷ್ಟೇ. ಬೇರೆ ರಾಷ್ಟ್ರಗಳು ನೋಡಿ 1.0 ಇದೆ, 2.2 ಇದೆ, ನಾವು ಅಷ್ಟೊಂದು ಕಮ್ಮಿ ಇಲ್ಲ. ಅಂದ್ರೆ ವಿ ಆರ್ ಡೂಯಿಂಗ್ ವೆರಿ ವೆಲ್ ಅಂತ, ಸ್ಟಡಿ ರೆಸಿಲಿಯಂಟ್. ಓಕೆ, ಸ್ಟಡಿ ಆಗಿದೀವಿ ನಾವು ಬೇರೆ ರಾಷ್ಟ್ರಗಳಿಗೆ ಓಪನ್ ಕಂಪೇರ್ ಮಾಡಿದ್ರೆ ಅಂತ. ಸೊ ಸಾಫ್ಟ್ವೇರ್ ಸರ್ವಿಸ್ಗಳು ಮತ್ತೆ ಪ್ರೊಫೆಷನಲ್ ಸರ್ವಿಸ್ ಇದೊಂದೆಲ್ಲ. ಇದರಲ್ಲಿ ನೀವು ನೋಡೋದಾದ್ರೆ ಸ್ನೇಹಿತರೆ, ಏರ್ ಕಾರ್ಗೋ ಕೂಡ ಜಾಸ್ತಿ ಆಗಿದೆ. ಓಕೆ, ಸರ್ವಿಸ್ ಎಕ್ಸ್ಪೋರ್ಟ್ಸ್ ಗಳಲ್ಲಿ ನಾವು ಓಕೆ ಪ್ಯಾಸೆಂಜರ್ ಹ್ಯಾಂಡಲ್ಡ್ ಕೂಡ ಜಾಸ್ತಿ, ರೈಲ್ವೆ ಇದರಲ್ಲೂ ಕೂಡ ನಾವು ಸರ್ವಿಸ್ ಸೇವೆಗಳನ್ನ ಕೊಡ್ತಾ ಇರೋದು ಜಾಸ್ತಿ ಆಗಿದೆ. ಎಸ್ಪೆಷಲಿ 24.3% ನಾವು ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್, ಪ್ರೊಫೆಷನಲ್ ಸರ್ವಿಸಸ್ಗಳು ಜಾಸ್ತಿ ಆಗಿದೆ. ಓಕೆ, ಇನ್ನು ಸರ್ವಿಸ್ ಸೆಕ್ಟರ್ ಅಂತ ಏನ್ ನೋಡ್ತೀವಿ ಇಲ್ಲಿ ನಾವು ನೋಡೋದಾದ್ರೆ, ಸರ್ವಿಸ್ ಸೆಕ್ಟರ್ ಅಂತ ಇಲ್ಲಿ ಟ್ರೇಡ್ ಮತ್ತೆ ಹೋಟೆಲ್ ಟ್ರಾನ್ಸ್ಪೋರ್ಟ್ 15% ಇದೆ, ಪಬ್ಲಿಕ್ ಅಡ್ಮಿನ್ ಡಿಫೆನ್ಸ್ 14% ಇದೆ, ಅದರಲ್ಲಿ ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್, ಪ್ರೊಫೆಷನಲ್ ಸರ್ವಿಸ್ 14% ಇದೆ, 24 ಇದೆ ಇದು. ಸೊ ಈ ತರ ನೋಡೋದಾದ್ರೆ ನಾವು ಎಲ್ಲಾದ್ರಲ್ಲೂ ಕೂಡ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ, ಸೇವಾ ವಲಯದಲ್ಲಿ ಹೆಚ್ಚಿಗೆ ಕಾಡ್ತೀವಿ. ಇದೊಂದೇ ಅಲ್ಲ, ಟೂರಿಸಂ ಅಲ್ಲೂ ಕೂಡ, ಟೂರಿಸಂ ಅಲ್ಲಿ ಡೊಮೆಸ್ಟಿಕ್ ಟೂರಿಸಂ ತಗೊಳ್ಳಿ, ಇಂಟರ್ನ್ಯಾಷನಲ್ ಟೂರಿಸಂ ತಗೊಳ್ಳಿ, ಅದಲ್ಲದೆ ಮೆಡಿಕಲ್ ವೆಲ್ನೆಸ್ ಟೂರಿಸಂ ತಗೊಳ್ಳಿ. ಓಕೆ, ಮತ್ತೆ ನೀವು ರಿಯಲ್ ಎಸ್ಟೇಟ್ ಅಂತ ತಗೊಳ್ಳಿ, 81.6 ಇದ್ದಿದ್ದು ಪರ್ಸೆಂಟೇಜ್ ನೋಡಿ 101.3 ಅಷ್ಟು ಥೌಸಂಡ್ಸ್ ಅಷ್ಟು ಆವರೇಜ್ ಹೌಸಿಂಗ್ ಸೇಲ್ಸ್ ಕೂಡ ಜಾಸ್ತಿ ಆಗಿದೆ. ಬಟ್ ರೇಟ್ ಅಂತೂ ಜಾಸ್ತಿ ಇದೆ. ರೇಟ್ ಒಂದು ಸಸ್ಟೈನೇಬಲ್ ಅಂತ ಏನ್ ಕರಿತೀವಿ, ಕೈಗೆ ಎಡ್ಕೋವಂಥದ್ದಿಲ್ಲ. ಬಟ್ ಎಸ್, ರಿಯಲ್ ಎಸ್ಟೇಟ್ ಬೆಳವಣಿಗೆ ಆಗಿದೆ. ಈ ತರ ನೋಡಿದ್ರೆ ಮೀಡಿಯಾ ಬೆಳವಣಿಗೆ ಆಗಿದೆ. ಓಕೆ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಮತ್ತೆ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಸ್ಟಾರ್ಟ್ಅಪ್ ನೋಡಿದ್ರೆ ನೀವು ಲಾಸ್ಟ್ ಇಯರ್ಗೂ ಈ ಇಯರ್ಗೂ, ಓಕೆ, ಫಸ್ಟ್ ಹಾಫ್ ಅಂತ ನೋಡಿದ್ರೆ 2024-25 ಫಸ್ಟ್ ಹಾಫ್ ಇಯರ್ ಅಂತ ನೋಡಿದ್ರೆ ಎಷ್ಟು ನಾವು ಎಐ ಸ್ಟಾರ್ಟ್ಅಪ್ ಗಳು ಆಗಿದೆ ನೋಡಿ, 890, 240, 890. ಸೊ ನಮ್ಮ ಸೇವಾ ವಲಯ ಅಂತೂ ಅಲ್ಟಿಮೇಟ್ ಆಗಿ ಹಾಗಾಗಿನೇ ನಮ್ದು ತುಂಬಾ ಡೆವಲಪ್ ಆಗಿರೋದು ಸೇವಾ ವಲಯ ಅಂತ ಹೇಳಬಹುದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೇವಾ ವಲಯ. ಇನ್ ಬಿಟ್ರೆ ಇಂಡಸ್ಟ್ರಿ ಉದ್ಯಮ ಅಂತ ನೋಡೋದಾದ್ರೆ ಎಗೇನ್ ಸರ್, ಇದ್ರಲ್ಲೂ ಆಗಿಲ್ಲ ಅಂತೇನಿಲ್ಲ, ಆಗಿದೆ. ಬಟ್ ಎಷ್ಟಾಗಿದೆ ಅನ್ನೋದು ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ 7% ಅಷ್ಟು ವಾಸ್ತವಿಕವಾಗಿ ನಾವು ಕೈಗಾರಿಕೆ ಡೆವಲಪ್ಮೆಂಟ್ ಕಾಣ್ತೀವಿ 2026 ಫಸ್ಟ್ ಇಯರ್ ಆಫ್ ಅಲ್ಲಿ. ಲಾಸ್ಟ್ ಇಯರ್ 6.09 ಇತ್ತು, ಈಗ 7. ಅಂದ್ರೆ ಎಸ್, ಇದರಲ್ಲೂ ಕೂಡ ಆಗ್ತದೆ. ಆದ್ರೆ ಸೇವಾ ವಲಯದಷ್ಟಿಲ್ಲ. ಇದರಲ್ಲಿ ದ ಪಾಸಿಟಿವ್ ಇದೆ, ಬಟ್ ಹೇಳ್ಕೊಳ್ಳೋಂಥದ್ದಿಲ್ಲ. ಎಸ್, ಡೆವಲಪ್ ಅಂತೂ ಇದೆ, ಪಾಸಿಟಿವ್ ಅಂತೂ ಇದೆ ಇದರಲ್ಲಿ. ಓಕೆ, ಸೊ ಇದು ಇನ್ನೂ ಜಾಸ್ತಿ ಆಗ್ಬೇಕು. ಬಟ್ ಈ ಡೆವಲಪ್ ಆಗ್ತಿದೆಯಲ್ಲ, ಪ್ರತಿ ವರ್ಷಕ್ಕೂ ಡೆವಲಪ್ ಆಗ ಕಾರಣ ಏನು? ಬಿಕಾಸ್ ಆಫ್ ಬೇರೆ ಬೇರೆ ಕಾರಣಗಳಿವೆ. ಅದರಲ್ಲಿ ಫಸ್ಟ್ ನೋಡೋದಾದ್ರೆ PLI ಅಂತ ಕರಿತೀವಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಓಕೆ, ನೀವು ಈ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಎಷ್ಟು ನೀವು ಜಾಸ್ತಿ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಇನ್ಸೆಂಟಿವ್ ಕೊಡ್ತಾ ಹೋಗ್ತಾರೆ. ಸೆಮಿಕಂಡಕ್ಟರ್ಗಳಿಗೆ ಸಂಬಂಧ ಕಂಪನಿಗಳಿಗೆ ಒಂದಷ್ಟು ಯೋಜನೆಗಳನ್ನು ಕೊಟ್ಟಿರೋದಾಗಿರ್ಬೋದು. ಹಾಗಾಗಿ ನಮ್ಮ ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲೂ ನೋಡೋದಾದ್ರೆ 2019 66ನೇ ಸ್ಥಾನದಲ್ಲಿ, ಇವಾಗ 2020 38ನೇ ಸ್ಥಾನಕ್ಕೆ ನಾವು ಸುಧಾರಿಸಿದ್ವಿ. ಓಕೆ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕರಿತೀವಲ್ಲ, ಅದರ ಪ್ರಕಾರ ನೋಡೋದಾದ್ರೂ ಕೂಡ. ಸೊ ಅದೊಂದೇ ಅಲ್ಲ, ನಾವು ಇಲ್ಲಿ ಎಸ್ಪೆಷಲಿ ಪ್ರೊಡಕ್ಷನ್ ಅದರಲ್ಲಿ ನಾವು ಹೆಚ್ಚಾಗಿ ನೋಡೋದು ಸಿಮೆಂಟ್ ನೋಡ್ತೀವಿ, ಸ್ಟೀಲ್ ನೋಡ್ತೀವಿ, ಕೋಲ್ ಕಲ್ಲಿದ್ದಲು ನೋಡ್ತೀವಿ ಅಲ್ವಾ. ಅದರಲ್ಲೂ ನೋಡಿ ಕೆಪಾಸಿಟಿ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಇಲ್ಲಿ ಸಿಮೆಂಟ್ ಪ್ರೊಡಕ್ಷನ್ ಮತ್ತೆ ಇನ್ಸ್ಟಾಲ್ಡ್, ಇದು ಪ್ರೊಡಕ್ಷನ್ ಎಷ್ಟಾಗ್ತದೆ, ಸಿಮೆಂಟ್ ಇನ್ಸ್ಟಾಲ್ಡ್. ಸೊ ಅಂದ್ರೆ ಎರಡು ಕೂಡ ಜಾಸ್ತಿ ಇದೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ. ಓಕೆ, ಸೊ ಇದು ಅಷ್ಟೇ. ಪ್ರೊಡಕ್ಷನ್ ಸ್ಟೀಲು ಅಷ್ಟೇ. ಈಗ ಜಸ್ಟ್ ಇದು 2024 ಏಪ್ರಿಲ್ ಅಕ್ಟೋಬರ್ ತನಕ ನೋಡೋದಾದ್ರೆ ಎಸ್ಟಿಮೇಟ್ ಅಂತ ತಗೊಂಡೋದ್ರೆ ಪ್ರೊಡಕ್ಷನ್ ಕನ್ಸಂಪ್ಷನ್ ಎರಡು ಕೂಡ ಸೇಮ್ ಇದೆ. ಆದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ವಲ್ಲ, ಇದು ಸರ್ವೆ 2000 ಮಾರ್ಚ್ ತನಕ ಬರ್ಬೇಕಲ್ಲ, ಹಂಗಾಗಿ ನಿಮ್ಗೆ ಲಿಸ್ಟ್ ತೋರಿಸ್ತಾ ಇದೆ ಅಷ್ಟೇ. ಇನ್ನು ಕೋಲಲ್ಲೂ ಕೂಡ ಕಲ್ಲಿದ್ದಲು, ಬಟ್ ಕಲ್ಲಿದ್ದಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ನೋಡಿ, ಇಂಪೋರ್ಟ್ ಇಲ್ಲಿದೆ, ಲಾಸ್ಟ್ ಗಿಂತ ಕಮ್ಮಿ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಗಿಂತ ಇಂಪೋರ್ಟ್ ಯಾಕೆ ಕಮ್ಮಿ ಮಾಡಿದೀವಿ? ಇಲ್ಲಿ ನೋಡಿ, ಇದು ಕನ್ಸಂಪ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಇದೆ, ಹಂಗಾಗಿ ಇಂಪೋರ್ಟ್ ನ ನಾವು ಜಾಸ್ತಿ ಕಮ್ಮಿ ಮಾಡಿದ್ವಿ. ಕೋಲಲ್ಲೂ ಕೂಡ ಕಮ್ಮಿ ಮಾಡಿದ್ವಿ ಇಂಡಸ್ಟ್ರಿಗಳಿಗೆ. ಫಾರ್ಮಾಸ್ಯೂಟಿಕಲ್ ಮಾತಾಡಂಗಿಲ್ಲ, ಹೋಗ್ತಾನೆ ಇದೆ. ಓಕೆ ಫೈನ್ ಸರ್.
ಇನ್ನು ಸೇಲ್ಸ್ ಎಕ್ಸ್ಪೋರ್ಟ್ಸ್ ಆಫ್ ಆಟೋಮೊಬೈಲ್ ಜಿ ಎಸ್ ಟಿ ಬಂದ ಮೇಲೆ ಅಂತೂ ನಿಮ್ಗೆ ಗೊತ್ತಿದೆ, ಕಾರ್ಗಳ ರೇಟ್ಗಳು ಕಮ್ಮಿ ಆಯ್ತು, ಬೇರೆ ಬೇರೆ ಇವಿಗಳಿಗೆ ಬೇರೆ ಬೇರೆಯಾದ ಇದು ಕಮ್ಮಿ ಆಯ್ತು. ಹಾಗಾಗಿ ಇವಿ ಆಗಿರ್ಬೋದು, ಓಕೆ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಗಳಾಗಿರ್ಬೋದು, ಇಂಡಸ್ಟ್ರಿ, ಅದು ಅಷ್ಟೇ 15ಕ್ಕೂ 25 ಒಂದು ವರ್ಷಕ್ಕೆ ನೋಡಿದ್ರೆ 0.18 ಇದ್ದು 5.49, ಅಂದ್ರೆ ದಶಕ 15ಕ್ಕೂ 2015ಕ್ಕೂ 25ಕ್ಕೂ ನೋಡಿದ್ರೆ ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ಬಟ್ ಇಂಡಸ್ಟ್ರಿಲಿ ನಾವು ಬಂದಾಗ ಹೇಗೆ ನಾನು ಹೇಳ್ತೇನೆ, ಮರ್ಚಡೈಸ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಅದರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರೊಡಕ್ಷನ್ ಅಂತ ನೋಡಿದಾಗ ಕಮ್ಮಿನೇ ಇರ್ತೀವಿ ಸ್ನೇಹಿತರೆ. ಎಕ್ಸ್ಪೋರ್ಟ್ ನಮ್ದು 3.3 ಅಷ್ಟೇ ಇರೋದು, ಬಟ್ ಇಂಪೋರ್ಟ್ ನೋಡಿ 8.4 ಲಕ್ಷ ಕೋಟಿ. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾವು ಇನ್ನು ಎಲೆಕ್ಟ್ರಾನಿಕ್ಸ್ ಅಂತ ನಾವು ಪ್ರೊಡಕ್ಷನ್ ಕೈಗಾರಿಕೆ ಅಂದ ತಕ್ಷಣ ನಾವು ಎಕ್ಸ್ಪೋರ್ಟ್ ಕಮ್ಮಿ, ಇಂಪೋರ್ಟೇ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ನಮ್ಮದ್ರಲ್ಲಿ. ಓಕೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ನಾವು ನೋಡಿದಾಗ. ಓಕೆ, ಸೊ ಹಾಗಾಗಿ ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಇನ್ಕ್ರೀಸ್ ಆಗಿ ನೋಡಿ 9.5 ಲಕ್ಷ ಕೋಟಿ ಇದ್ದು 11.3 ಆಗಿದೆ. ಬಟ್ ಸ್ಟಿಲ್ ನಾವೇನಾಗ್ತಾ ಇದೆ, ಇಂಪೋರ್ಟ್ ಮಾಡ್ತಾನೆ ಇದೀವಿ ಬಿಕಾಸ್ ಆಫ್ ಬೇರೆ ಬೇರೆಯಾದ ಟೆಕ್ನಾಲಜಿ ನಮ್ಮಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಹೂಡಿಕೆ ಮತ್ತು ಮೂಲಸೌಕರ್ಯ ಬಗ್ಗೆ ಮಾತಾಡಿದ್ರೆ, ಎಸ್, ಸ್ಪರ್ಧಾತ್ಮಕತೆ ಇದೆ, ಒಳ್ಳೆ ಒಂದು ಸಾಮರ್ಥ್ಯ ಕೂಡ ನಮ್ಮ ಭಾರತದಲ್ಲಿ ಇದೆ. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನನ್ನ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ, ಹೂಡಿಕೆ ಜಾಸ್ತಿ ಮಾಡ್ತಾ ಇದೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ ನೋಡಿ, ಜಾಸ್ತಿ ಆಗ್ತಾನೇ ಇದೆ ಹೂಡಿಕೆ ಸರ್ಕಾರದ್ದು. ಓಕೆ, ಸುಮಾರು 4.2% ಅಷ್ಟು ಭಾರತ ಸರ್ಕಾರದ ಹೂಡಿಕೆ ಕೂಡ ಜಾಸ್ತಿ ಆಗಿದೆ ಆ ತರ ನೋಡೋದಾದ್ರೆ. ಓಕೆ, ಲಾಸ್ಟ್ ನೀವು 18ರಲ್ಲಿ 2.6 ಲಕ್ಷ ಕೋಟಿ ಇತ್ತು, ಈಗ 11.2 ಲಕ್ಷ ನಾವು ಇದರಲ್ಲಿ ಕೋಟಿ ಜಾಸ್ತಿ ಆಗಿದೆ. ಇದೊಂದೇ ಅಲ್ಲ, ಡಿಸ್ಕಾಮ್ಸ್ಗಳು, ಇಂಧನ ಸುಧಾರಣೆ ಕೂಡ ಆಗಿದೆ. ಡಿಸ್ಕಾಮ್ಸ್ಗಳು ಅಂತ ಏನ್ ಕೇಳ್ತಾರೆ, ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ KPTC ಅಲ್ಲಿ ಇದೆ, ಇಲ್ಲಿ ನಮ್ಮರಲ್ಲಿ ಅಲ್ಲ ಬೆಸ್ಕಾಮ್ಸ್ಗಳಿದೆ, ಆ ತರ ಮೆಸ್ಕಾಮ್ಸ್ ಇದೆ, ಚೆಸ್ಕಾಮ್ ಇದೆ. ಸೊ ಆ ತರ ನೋಡೋದಾದ್ರೆ ಅದ್ರದ್ದು ಕೂಡ ಓಕೆ, ಲಾಭ ಏನಿದೆ, ಧನಾತ್ಮಕ ತೆರಿಗೆ ನಂತರದ ಲಾಭ ಅಂತ ಏನ್ ಕರಿತೀವಿ, ಓಕೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ, ಅದು ಕೂಡ ಜಾಸ್ತಿ ಮಾಡ್ತಾ ಇದೆ. ಯಾಕಂದ್ರೆ ನಮ್ದು ಆಲ್ರೆಡಿ ನಾವು ಸ್ಥಾಪಿತ ಒಂದು ಸಾಮರ್ಥ್ಯ ಏನಿದೆ ಅದು 509.704 ಗಿಗಾವ್ಯಾಟ್ಗೆ ಹೋಗಿದೆ. ಓಕೆ, ಎಸ್ಪೆಷಲಿ ನವೀಕರಿಸಬಹುದ ಇಂಧನ ಆಲ್ಮೋಸ್ಟ್ 50% ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ 2030 ಅಂತ, ಅದನ್ನ 2025ಕ್ಕೆ ಅಚೀವ್ ಮಾಡಿದೀವಿ ನವೀಕರಿಸಬಹುದ ಇಂಧನದಿಂದ. ಓಕೆ, ಇದರಲ್ಲಿ ನಾವು ಥರ್ಮಲ್ ಬಿಟ್ಬಿಟ್ರೆ, ಥರ್ಮಲ್ಲೇ ಜಾಸ್ತಿ, ಯಾಕಂದ್ರೆ ಅದು ಕೋಲ್ ಇದೆ, ಬಟ್ ನವೀಕರಿಸಬಹುದಾದ ಇಂಧನಗಳಲ್ಲಿ ನಾವು ತಗೊಂಡೋಗಿ ಅದ್ ಬಿಟ್ರೆ ಸ್ಥಾಪಿತ ಸೌರ ಇದ್ರಲ್ಲಿ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ನಾವು ಇದೀವಿ ಸ್ನೇಹಿತರೆ. ಓಕೆ, ನೋಡಬಹುದು ಇಲ್ಲಿ ಕೂಡ ಪವರ್ ಸೆಕ್ಟರ್ ಅಲ್ಲಿ ಎಷ್ಟು ನಾವು ಇಂಪ್ರೂವ್ ಆಗಿದ್ದೀವಿ. ಮತ್ತೆ ರೂರಲ್ ಮತ್ತೆ ಅರ್ಬನ್ ಅಲ್ಲೂ ಕೂಡ ಪವರ್ ಸೆಕ್ಟರ್, ಎಸ್ಪೆಷಲಿ ರೂರಲ್ ನೋಡಿ ತುಂಬಾನೇ ಏನೋ ಪವರ್ ಜನರೇಷನ್ಸ್, ಪವರ್ ಮೊದಲು ಅಲ್ಲಿ ಒಂದು ರೀತಿ ಕನ್ಸಾಗ್ತಾ ಇತ್ತು ರೂರಲ್ ಸೆಕ್ಟರ್ಗಳಲ್ಲಿ. ಸೊ ಅದು ಕೂಡ ಇವಾಗ ಇಂಪ್ರೂವ್ ಆಗಿದೆ. ಮತ್ತೆ ಇನ್ನು ಹೆದ್ದಾರಿಗಳು ಕೂಡ, ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ನಮ್ಮ ನ್ಯಾಷನಲ್ ಹೈವೇಸ್ಗಳು 91,287 ಕಿಲೋಮೀಟರ್ ಇದ್ದು 2014ರಲ್ಲಿ, ಈಗ 26ರಷ್ಟಾಗಿದೆ 1,46,577 ಕಿಲೋಮೀಟರ್ಗೆ ಏರಿಕೆ ಆಗಿದೆ. ಹೈ ಸ್ಪೀಡ್ ಕಾರಿಡಾರ್ಗಳ ಜಾಸ್ತಿ ಆಗಿದೆ, 550 ಇದ್ದಿದ್ದು ಈಗ 5,350, ಅಂದ್ರೆ ಒಂದು 14-26 ಕಂಪೇರ್ ಮಾಡ್ತಾ ಇರೋದು. ಓಕೆ, ಸೊ ಅಷ್ಟು ಕಿಲೋಮೀಟರ್ ಅಷ್ಟು ಜಾಸ್ತಿ ಆಗಿದೆ. ರೈಲ್ವೆಗಳು 99.1% ವಿದ್ಯುತ್ಕರಣ ಆಗೋಗಿದೆ. 3,500 ಕಿಲೋಮೀಟರ್ ಹಳಿಗಳು ಹೊಸದಾಗಿ ಸೇರ್ಪಡೆಯಾಗಿದೆ. ವಿಮಾನಯಾನದಲ್ಲಿ ಭಾರತ 3ನೇ ಅತಿ ದೊಡ್ಡ ದೇಶೀಯ ಮಾರುಕಟ್ಟೆ ಆಗಿದೆ. 164ಕ್ಕೆ ಏರಿಕೆ ಆಗಿದೆ ವಿಮಾನ ನಿಲ್ದಾಣಗಳಲ್ಲಿ. ಓಕೆ, ಸೊ ಇವೆಲ್ಲ ಕೂಡ ನೋಡಬಹುದು. ಅದೊಂದೇ ಅಲ್ಲ, ವಾಟರ್, ಇನ್ಲ್ಯಾಂಡ್ ವಾಟರ್ ಅಂತ ಏನ್ ಕರಿತೀವಿ, ಒಳ ಜಲಸಾರಿಗೆಗಳಾಗಿರ್ಬೋದು ನೀವು. ಓಕೆ, ಸೊ ಇವೆಲ್ಲ ಕೂಡ ಇದೊಂದೇ ಅಲ್ಲ, ನಾವು ಡಿಜಿಟಲ್ ಕನೆಕ್ಟಿವಿಟಿ ಅಂತ ಏನ್ ಕರಿತೀವಿ, ಸ್ಪೇಸ್ ಡೆಕ್ಸ್ ಬಗ್ಗೆ ಮಾತಾಡ್ತಿದ್ದೆ, ಅದಾಗಿರ್ಬೋದು. ಮತ್ತೆ ಟೆಲಿಕಾಂ ಆಕ್ಸೆಸ್ ಬಗ್ಗೆ ಆಗಿರ್ಬೋದು, ರೂರಲ್ ಮತ್ತೆ ಅರ್ಬನ್ ಅಲ್ಲಿ ನೋಡಿ ಜಾಸ್ತಿ ಆಗಿದೆ. ಓಕೆ, ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ನೀವಂತೂ ಮೊದಲು ನೋಡಿದ ಇಂಟರ್ನೆಟ್ ಕನೆಕ್ಷನ್ ಎಷ್ಟಿತ್ತು 2024-25 ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಇಂಟರ್ನೆಟ್ 25.2 ಇರೋದು 101 ಆಗಿದೆ. ಬ್ರಾಡ್ ಬ್ಯಾಂಡ್ 66.1 ಇದೆ, ಈಗ 99.56. ಅಂದ್ರೆ ಏನು ಯೋಚನೆ ಮಾಡಂಗೆ ಇಲ್ಲ. ನಮ್ಮ GB ನಾವೇನು ಅವಾಗ ನೋಡಿದ್ರೆ ಆವರೇಜ್ ಆಗಿ 2014ರಲ್ಲಿ ಏನು ತಿಂಗಳಿಗೆ 1 GB ತಗೊಳ್ಳೋದು ಕೂಡ ಕಮ್ಮಿ ನಮ್ಗೆ ಕನ್ಸಾಗಿತ್ತು ಅವಾಗ. ಆದ್ರೆ ಇವಾಗ ಹಂಗಲ್ಲ, ದಿನಕ್ಕೆ 2.5 GB ಅಂದ್ರೆ ಮಂತ್ಲಿ 25 GB ಅಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಮಂತ್ಲಿ ಆವರೇಜ್ 25 GB, ಅವಾಗ ದಿನಕ್ಕೆ ತಿಂಗಳಿಗೆ 1 GB ಆಗದೆ ಸಿಕ್ಕದೆ ಅವಾಗ ಆ ಟೈಮಲ್ಲಿ ರಿಚಾರ್ಜ್ ಜೊತೆ ಅದು ಇದಾಗಿತ್ತು. ಸೊ ಇದೆಲ್ಲ ನೋಡೋದಾದ್ರೆ ಬೇರೆ ಬೇರೆ ಕಾರಣಗಳಿಂದ. ಓಕೆ, ಮತ್ತೆ ಜಲ್ ಜೀವನ್ ಮಿಷನ್ ಇಂದ ತಂದಿರೋದಾಗಿರ್ಬೋದು. ಟೆಲಿಸಾಂದ್ರತೆ, ನಾವು ಡೆನ್ಸಿಟಿ ಅಂತ ಏನ್ ಕರಿತೀವಿ, 99.90, ಅಂದ್ರೆ ಆಲ್ಮೋಸ್ಟ್ 100% ಅಷ್ಟು ಎಲ್ಲಾ ಜಿಲ್ಲೆ ಹಳ್ಳಿಗಳಿಗೂ ಸೇವೆ 5G ಸೇವೆಗಳಿಗೆ ತಲುಪಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸರ್ವೆಲಿ ಸ್ನೇಹಿತರೆ. ಇನ್ನು ಎನ್ವೈರನ್ಮೆಂಟ್ ಬಂದ್ರೆ, ಎನ್ವೈರನ್ಮೆಂಟ್ ಜಾಸ್ತಿ ಸ್ನೇಹಿತರೆ ಇಲ್ಲಿ ಡಿಸ್ಕಸ್ ಏನ್ ಮಾಡಿದ್ದಾರೆ ಸರ್ವೇಲಿ ಅಂತಂದ್ರೆ, ಈ ಒಂದು ಹೊರಗ್ ಬರ್ತಕ್ಕಂತ ಬೇರೆ ಬೇರೆ ಏನೋ ನೀರ್ಗಳಿರುತ್ತಲ್ಲ ಫ್ಯಾಕ್ಟ್ರಿಗಳಿಂದ, ಅದನ್ನ ಪ್ಯೂರಿಫೈ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಮ್ಮ ಇಂಧನ ಬಗ್ಗೆ ಮಾತಾಡ್ತಾರೆ, ಯಾಕಂದ್ರೆ ನವೀಕರಿಸಬಹುದು ಇಂಧನ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ.
ನಾವು ದೇಶದಲ್ಲಿ ನೋಡಿದರೆ 38.61 ಗಿಗಾವ್ಯಾಟ್ ಅಷ್ಟು ನವೀಕರಿಸಿದ ಇಂಧನ ಸಾಮರ್ಥ್ಯ ಸ್ಥಾಪಿಸಲಾಗಿದೆ. ಅದರಲ್ಲಿ 30.16 ಸೌರಶಕ್ತಿ ಇದೆ, 4.47 ಪವನ ಶಕ್ತಿ ಇದೆ, ಜೈವಿಕ ಶಕ್ತಿ 3.27 ಜಲ ವಿದ್ಯುತ್ ಇದೆ. ಓಕೆ, ಥರ್ಮಲ್ ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡೋದಾದ್ರೆ ನ್ಯೂಕ್ಲಿಯರ್ನ ಹೆಚ್ಚು ಮಾಡಬೇಕು. ಈಗ ಹೊಸ ಬಿಲ್ ತಂದ್ರು, ಶಾಂತಿ ಮೊನ್ನೆ ಎಕ್ಸಾಂಪಲ್ ಕೇಳಿದ್ದ ಶಾಂತಿ ಬಿಲ್ ಅಂತ, ಶಾಂತಿ ಬಿಲ್ ಅಲ್ವಾ ಸರ್? ಅದರಲ್ಲಿ ಪ್ರೈವೇಟ್ ಸೆಕ್ಟರ್ಗಳನ್ನು ಸ್ಮಾಲ್ ರಿಯಾಕ್ಟರ್ಗಳಿಗೆ, ಓಕೆ, ಸ್ಮಾಲ್ ರಿಯಾಕ್ಟರ್ಗಳಿಗೆ ಅಂತಂದ್ರೆ ವಿದ್ಯುತ್ಗೆ ಮಾತ್ರ, ಓಕೆ, ಫಾರ್ ವಿದ್ಯುತ್ಗೆ ಮಾತ್ರ, ನಾಟ್ ಫಾರ್ ಇದಕ್ಕೆ ವೆಪನ್ಗಲ್ಲ, ವಿದ್ಯುತ್, ಓಕೆ, ಅಂತದಕ್ಕೆ ಮಾತ್ರ ಶಾಂತಿ ಬಿಲ್ ಅಂತ ಮಾಡೋದು. ಪ್ರೈವೇಟ್ ಪಾರ್ಟಿಸಿಪೇಷನ್ ಬಂದ್ರೂ ಕೂಡ 49% ಮಾತ್ರ ಪ್ರೈವೇಟ್ ಬಿಟ್ಕೊಡ್ತಾರೆ ಹೊರತು 51% ಸರ್ಕಾರದಲ್ಲೇ ಇರುತ್ತೆ. ಮೇಜರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಇನ್ನು ಈ ಎನ್ವೈರನ್ಮೆಂಟ್ ರಿಫಾರ್ಮ್ಸ್ ಗಳು ತಂದಿರೋದ್ ಬಗ್ಗೆ ಮಾತಾಡ್ತಾರೆ. ಪರಿವೇಶ್ 3.0 ಅಂತ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್, ಓಕೆ, ಡಿಜಿಟಲ್ ಅಪ್ರೂವಲ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ನ್ಯಾಷನಲ್ ವೈಡ್ ಯೂನಿಫಾರ್ಮ್ ಗೈಡ್ಲೈನ್ಸ್ ಗಳನ್ನ ಕೊಡೋದಾಗಿರ್ಬೋದು, ವಾಟರ್ಗೆ ಏರ್ಗೆ ಸಂಬಂಧಪಟ್ಟಂತೆ, ಥರ್ಡ್ ಪಾರ್ಟಿ ಎನ್ವೈರನ್ಮೆಂಟ್ ಆಡಿಟ್ಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಅಪ್ಡೇಟ್ಸ್ ಗಳಾಗಿರ್ಬೋದು. ಓಕೆ, ಸರ್ಕ್ಯುಲರ್ ಎಕಾನಮಿ ಬಗ್ಗೆ ಮಾತಾಡೋದಾಗಿರ್ಬೋದು. ಸರ್ಕ್ಯುಲರ್ ಎಕಾನಮಿ ನಿಮಗೆ ಗೊತ್ತೇ ಇದೆ, ಅಂದ್ರೆ ಏನೇನೋ ನಾವು ಹೆಂಗೆ ಅದನ್ನ ರಿಯೂಸ್ ಮಾಡಬೇಕು, ಹೆಂಗೆ ಅದರಿಂದ ರಿಯೂಸ್ ಮಾಡೋದ್ರಿಂದ ಎಷ್ಟು ದುಡ್ಡು ಬರುತ್ತೆ, ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಪಾರ್ಕ್ ಗಳನ್ನ ಮಾಡಿ ಅಲ್ಲಿಂದ ಹೆಂಗೆ ಎಕಾನಮಿನ ಡೆವಲಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಜನ ವಿಶ್ವಾಸ ಆಕ್ಟ್ ತಂದಿರೋದಾಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ಸರ್ವೆ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಅಂದ್ರೆ ಇವೆಲ್ಲ ತಂದಿರೋದ್ರಿಂದ ನಾವು ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನ್ನ ನಾವು ಕಾಪಾಡ್ಕೊಂಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಮತ್ತೆ ಈ ಒಂದು ಪ್ಯೂರಿಫಿಕೇಶನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಅದ್ರ ಬಗ್ಗೆ ಕೂಡ ಇದರಲ್ಲಿ ಮಾತಾಡ್ತಾರೆ, ನಾನು ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಎಜುಕೇಶನ್ ಮತ್ತೆ ಹೆಲ್ತ್ ಬಗ್ಗೆ ವೆರಿ ಇಂಪಾರ್ಟೆಂಟ್. ಎಜುಕೇಶನ್, ಎಸ್, ಟೀಚರ್ ಟ್ರೈನಿಂಗ್ ಆಗ್ತಾರೆ. ಇದರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಅಕಾಡೆಮಿಕ್ ಸ್ಟ್ರಕ್ಚರ್ ಏನಿದೆ ನಮ್ದು 5+3+3+4 ಅಂತಕ್ಕಂಥದ್ದಾಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಟೀಚರ್ಸ್ ಟ್ರೈನಿಂಗ್ ಆಗೋದು SCERT ತಂದಿರೋದಾಗಿರ್ಬೋದು. ಓಕೆ, ಬೇರೆ ಬೇರೆ ಒಂದು ನಿಪುಣ್ ಭಾರತ್ ಅಂತ ತಂದಿರೋದಾಗಿರ್ಬೋದು. ಮತ್ತೆ ಎಸ್ಪೆಷಲಿ ಒಂದು ಅಪಾರ್ ಐಡಿಗಳನ್ನ ತಂದಿರಾಗಿದೆ, ಅಂದ್ರೆ ಒಂದು ಡಿಜಿಟಲ್ ಐಡಿ ಕೊಡೋದು ಸ್ಕೂಲ್ಗೆ, ಪ್ರತಿಯೊಬ್ಬರಿಗೂ ಅದು ಮೇಂಟೈನ್ ಮಾಡಿದಾಗ ಅವ್ರ ರೆಕಾರ್ಡ್ಗಳು ಮೇಂಟೈನ್ ಆಗೋದು, ಈ ತರದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲ ಒಂದು ಬೇರೆ ಬೇರೆ ಆದ ಒಂದು ಮತ್ತೆ ಮಲ್ಟಿಲಿಂಗ್ವಲ್, ಓಕೆ, ಎಲ್ಲಾ ಭಾಷೆಗಳಲ್ಲೂ ಪುಸ್ತಕಗಳು ಸಿಗ್ಬೇಕು ಅನ್ನೋದಾಗಿರ್ಬೋದು, ಡಿಜಿಟಲ್ ಸಾಕ್ಷರತೆ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಗ್ರಾಸ್ ಎನ್ರೋಲ್ಮೆಂಟ್ ಏನಿದೆ ಅನುಪಾತ, ಓಕೆ, ಒಟ್ಟು ದಾಖಲಾತಿ ಅನುಪಾತ ನೋಡೋದಾದ್ರೆ ಪ್ರಾಥಮಿಕ ಹಂತದಲ್ಲೂ ಕೂಡ ಜಾಸ್ತಿ ಆಗಿದೆ, ಉನ್ನತ ಪ್ರಾಥಮಿಕ ಹಂತದಲ್ಲೂ ಜಾಸ್ತಿ ಆಗಿದೆ. ಅಂದ್ರೆ 1ರಿಂದ 5, 6ರಿಂದ 8 ಮತ್ತೆ ಮಾಧ್ಯಮಿಕ ಹಂತದಲ್ಲೂ ಜಾಸ್ತಿ ಆಗಿದೆ. ಉನ್ನತ ಮಾಧ್ಯಮಿಕ ಹಂತದಲ್ಲೂ ಕೂಡ ಪರ್ಸೆಂಟೇಜ್ ಆಫ್ ಎನ್ರೋಲ್ಮೆಂಟ್ ಮಕ್ಕಳದು ಜಾಸ್ತಿ ಆಗಿದೆ ಸ್ನೇಹಿತರೆ. ಇನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳು, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ಏನ್ ಕರಿತೀವಿ, ಅದು ಕೂಡ ವಿಸ್ತರಣೆ ಆಗ್ತಾ ಬರ್ತದೆ. ಈಗ 23 IITಗಳಿದೆ, 21 IIMಗಳಿದೆ, 20 AIMS ಇದೆ. ಜೊತೆಗೆ ಜಂಜಿಬಾರ್ ಮತ್ತು ಅಬುದಾಬಿ 2 ಅಂತಾರಾಷ್ಟ್ರೀಯ IIT ಕ್ಯಾಂಪಸ್ ಗಳನ್ನು ಕೂಡ ತೆರಲಾಗಿದೆ. ಇನ್ನು ಎಜುಕೇಶನ್ ಜೊತೆಗೆ ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಈಗ ನಿಮ್ಗೆ ಗೊತ್ತಿದೆ, ತಾಯಂದಿರ ಮರಣ ಪ್ರಮಾಣ ಕೂಡ ಕಮ್ಮಿ ಆಗಿದೆ. ಮೊದಲು 86% ರಷ್ಟು ಕಡಿಮೆ ಮಾಡಿದೆ. ಇದು ಜಾಗತಿಕವಾಗಿ 48ಕ್ಕಿಂತ ಹೆಚ್ಚು. ಬಟ್ ಎಸ್, ಜಾಗತಿಕವಾಗಿ ನೋಡಿದ್ರೆ ಭಾರತದಲ್ಲಿ ಜಾಸ್ತಿ. ಮೊದಲು ನೀವು ನೋಡೋದಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ 1970ರಲ್ಲಿ ಬರೀ 50 ವರ್ಷ 49.7 ವರ್ಷ ಬದುಕ್ತಿದ್ರು. ಇವಾಗ ಅದು 70 ವರ್ಷ 70.3 ಲೈಫ್ ಎಕ್ಸ್ಪೆಕ್ಟೆನ್ಸಿ, ಒಂದು ಆವರೇಜ್ ಓಕೆ ಜೀವನ ಒಂದು ಬದುಕೋದು, ಅದ್ರ ಬಗ್ಗೆ ಕೂಡ ಇದೆ. ಮತ್ತೆ ಕ್ಯಾಲೋರಿ ಪರ್ ಡೇ ಅದು ಕೂಡ ಕನ್ಸಂಪ್ಷನ್ ರೂರಲ್ ಕೂಡ ಅರ್ಬನ್ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರೋಟೀನ್ಸ್ ಕನ್ಸಂಪ್ಷನ್ ಅದು ಕೂಡ ಪರ್ ಡೇ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಓಕೆ, ಸೊ ಇದೊಂದೇ ಅಲ್ಲ, ಶಿಶುಗಳ ಮರಣ ಕೂಡ ನಮ್ಗೆ ಕಮ್ಮಿ ಇದೆ. ಕಳೆದ ದಶಕದಲ್ಲಿ ಶಿಶು ಮರಣ 37% ಹೆಚ್ಚು ಇಳಿಕೆ ಆಗಿದ್ದು. 2013ರಲ್ಲಿ ಪ್ರತಿ 1000 ಜೀವಂತ ಜನನಗಳಿಗೆ 40 ಸಾವುಗಳಿಷ್ಟಿತ್ತು. 2023ರಲ್ಲಿ ಅದು 25ಕ್ಕೆ ಇಳಿದಿದೆ. ಓಕೆ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕೂಡ ಕಮ್ಮಿ ಆಗಿದೆ. ಸೊ ಇದೊಂದೇ ಅಲ್ಲ, ಬೇರೆ ಬೇರೆಯಾದ ರೀತಿಯಾದ ಪ್ರೋಗ್ರಾಮ್ಸ್ ಗಳ ಬಗ್ಗೆ ಇದ್ರಲ್ಲಿ ಮಾತಾಡ್ತಾರೆ. ತುಂಬಾ ಡೀಟೇಲ್ ಇದೆ, ಇಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಇನ್ನು ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಉದ್ಯೋಗ ಕೌಶಲ್ಯಾಭಿವೃದ್ಧಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಹೇಗೆ ಸಪರೇಟ್ ಇದೆ ಮುಂದೆ ಒಂದು ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಾರ್ಮಿಕರಿಗೆ ನೋಡೋದಾದ್ರೆ 56.6 ಕೋಟಿ ಜನರಷ್ಟು ಉದ್ಯೋಗದಲ್ಲಿದ್ದಾರೆ ಅಂತ ಸರ್ಕಾರ ಹೇಳುತ್ತೆ. 8.7 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿ ಮಾಡಲಾಗಿದೆ ಅಂತ ಸರ್ಕಾರ ಹೇಳುತ್ತೆ. ಓಕೆ, ಇನ್ನ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ನೋಡ್ಬೇಕಾಗುತ್ತೆ. ಈ ಒಂದು ಸರ್ವೇಲಿ ಹೇಳ್ತಕ್ಕಂಥದ್ದು ಇದು. ಓಕೆ, ಸೊ ಇಲ್ಲಿ ನೋಡ್ತಾ ಹೋದ್ರೆ ಹಿಂದಿನ ವರ್ಷಕ್ಕಿಂತ ಉದ್ಯೋಗದಲ್ಲಿ 6% ಹೆಚ್ಚಳ ಆಗಿದೆ ಅಂತ. ಓಕೆ, 10 ಲಕ್ಷಕ್ಕೆ ಹೆಚ್ಚು ಉದ್ಯೋಗ ಸೇರ್ಪಡೆ ಆಗಿದೆ ಅಂತ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾರೆ, ಇಲ್ಲಿ ನೋಡ್ಬೋದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ
ಅಕ್ಟೋಬರ್ ಅಲ್ಲಿ ಜಾಸ್ತಿ ಇತ್ತು, ನವೆಂಬರ್ ಕಮ್ಮಿ ಇದೆ, ಡಿಸೆಂಬರ್ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಹಾಗೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ನೋಡಿ, ಲೇಬರ್ಗಳ ಅಂದ್ರೆ ಉದ್ಯೋಗದಲ್ಲಿ ಪಾರ್ಟಿಸಿಪೇಷನ್ ಆಗ್ತಾರೋ ಕೂಡ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಾ ಬರ್ತಾರೆ. ಬಡತನ ಕೂಡ ಕಮ್ಮಿ ಆಗಿದೆ. ಈ ಶ್ರಮ್ ಪೋರ್ಟಲ್ ಅಲ್ಲಿ 31 ಕೋಟಿ ಕಾರ್ಮಿಕರು ನೋಂದಾಯಿಸಿದಾರಲ್ಲ, 50% ಹೆಚ್ಚು ಮಹಿಳೆಯರೇ ಇದ್ದಾರೆ. ಈ ಶ್ರಮ್ ಪೋರ್ಟಲ್ ಗೊತ್ತಲ್ಲ, ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥದ್ದು, ಅಂದ್ರೆ ಅಸಂಘಟಿತ ವಲಯದವರಿಗೆ ಏನೇನ್ ಬೇಕು, ಗಿಗ್ ವರ್ಕರ್ಸ್ ಗಳಿಗೆ ಏನೇನ್ ಬೇಕು. ಸೊ ಅದಕ್ಕೆ ಹಾಗಾಗಿ ಲೇಬರ್ಸ್ ಲಾಸ್ ಗಳನ್ನ ಕನ್ಸಿಡರೇಟ್ ಮಾಡಿ 29 ಲೇಬರ್ಸ್ ಲಾ 4 ಲೇಬರ್ ಕೋಡ್ ಮುಖಾಂತರ ಕೋಡ್ ಆನ್ ವೇಜಸ್, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಆಗಿರ್ಬೋದು, ಆಕ್ಯುಪೇಷನ್ ಸೇಫ್ಟಿ ಅಂಡ್ ಹೆಲ್ತ್ ಶಿ ಕೋಡ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಮಾಡಿದೀವಿ, ಕರೆಂಟ್ ಅಫೇರ್ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್, ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. IIT ಗಳಿಂದ ಸಪೋರ್ಟ್ ತಗೊಂಡು ಮಾಡ್ತಾ ಇರೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ 4.3 ಆಗಿರ್ಬೋದು. ಸೊ ಈ ತರ ಬೇರೆ ಬೇರೆ ಕಡೆಯಿಂದ ಹಬ್ಗಳನ್ನು ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡಿದೀವಿ ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನು ರೂರಲ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್, ಇದರಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಪ್ರಗತಿ. ಸಾಮಾಜಿಕವಾಗಿ ಪ್ರಗತಿ ಆಗಬೇಕು, ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಏನು, ಬಡತನ ರೇಖೆಗಳು ಕಮ್ಮಿ ಆಗಬೇಕು. ವಿಶ್ವ ಬಡತನ ರೇಖೆ ಅಂತಂದ್ರೆ ಅದನ್ನ $2.15 ಇಂದ 3ಕ್ಕೆ ಏರಿಸಿದೆ. ಅಂದ್ರೆ $3 ಇದ್ರೆ ಅವನಿಗೆ ದಿನ ಯೂಸ್ ಮಾಡ್ತಿರೋದು ಬಡತನ ಅಂತ ಅರ್ಥ. ಓಕೆ, ಅದಕ್ಕಿಂತ ಜಾಸ್ತಿ ಇರಬೇಕು, ಅದಕ್ಕೆ ಅಷ್ಟರೊಳಗಿದೆ ಬಡತನ ಅಂತ. ಸೊ ಈ ತರ ನಮ್ಮ ಇಂಡಿಯನ್ IPL ಅಂತ ಕರಿತೀವಿ. ಓಕೆ, ಪೀರಿಯಾಡಿಕ್ ಲೇಬರ್ ಸರ್ವೆ ಮಾಡ್ತೀವಿ ನಾವು ಭಾರತದಲ್ಲಿ. ಓಕೆ, ಅದ್ರ ಪ್ರಕಾರ ನೋಡಿದ್ರೆ ಬಡತನದ ತೀವ್ರತೆ 55.3 ಮತ್ತು ಕಡಿಮೆ ಮಧ್ಯದ ಆದಾಯ ಬಡತನಕ್ಕೆ ಹೋಲಿಸ್ಕೊಂಡು 23.9 ಇದೆ ಅಂತ ಈ ಸರ್ವೆ ಹೇಳುತ್ತೆ. ಯಾವುದೋ ನಮ್ಮ ಇಂಡಿಯನ್ ನಮ್ಮ ಏನೋ ಪೀರಿಯಾಡಿಕಲ್ ಲೇಬರ್ ಸರ್ವೆ ಅಂತ ಏನ್ ಕರಿತೀವಿ ಅದ್ರಲ್ಲಿ ನೋಡೋದಾದ್ರೆ. ಇನ್ನು ಜನ್ಧನ್ ಖಾತೆ ತೆಗೆದಿದೀವಿ, ಗ್ರಾಮೀಣಾಭಿವೃದ್ಧಿಗೋಸ್ಕರ ಹೆಲ್ಪ್ ಆಗಿದೆ ಅಂತ ಈ ಸರ್ವೆ ಹೇಳುತ್ತೆ. ಮತ್ತೆ ಸಾಮಾಜಿಕ ಸೇವೆಗಳಿಂದ GDP 7.9ಕ್ಕೆ ಏರಿದೆ. ಅಂದ್ರೆ ಸಾಮಾಜಿಕ ಸೇವೆಗಳು ಅಂದ್ರೆ ಪೆನ್ಷನ್ಸ್ ಕೊಡೋದಾಗಿರ್ಬೋದು, ಬೇರೆ ಬೇರೆ ರೀತಿಯಾದ ಸಬ್ಸಿಡಿಗಳು ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಏನ್ ಹೇಳ್ಬೋದು ನಾವು ಅಟಲ್ ಪಿಂಚಣಿ ಯೋಜನೆಗಳಾಗಿರ್ಬೋದು, ಈ ತರದ್ದು. ಓಕೆ, ಮತ್ತೆ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ಬೋದು. ಓಕೆ, ಸೊ ಹಾಗಾಗಿ ಬಡತನ ಕೂಡ ನಿವಾರಣೆ ಮಾಡಲಿ MG ನರೇಗಾ ಮುಖಾಂತರ ದುಡ್ಡು ಕೊಟ್ಟು ಮಾಡಿದೀವಿ. ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಸಾಲ ಮಿತಿ 3 ರಿಂದ 5 ಲಕ್ಷಕ್ಕೆ ಹೆಚ್ಚಿಸಿದೀವಿ. ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಆಗ್ತಾ ಇದೆ. ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಇದೆ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಬೆಂಬಲ ಕೊಟ್ಟಿದೀವಿ. ಸೊ ಮತ್ತೆ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೆ ನಾವು ಡ್ರೋನ್ ಸಮೀಕ್ಷೆಗಳನ್ನು ಕೈಗೊಂಡು ಗ್ರಾಮೀಣದಲ್ಲಿ ಆರ್ಥಿಕ ಅಭಿವೃದ್ಧಿ ಅಂದ್ರೇನು, ಅವ್ರಿಗೆ ಫಸ್ಟ್ ಅವರ ಒಂದು ಲ್ಯಾಂಡ್ ರೆಕಾರ್ಡ್ಗಳು ಕೊಡಬೇಕು. ಸ್ವಾಮಿತ್ವ ಯೋಜನೆ ತಂದಿದೀವಿ, ಲ್ಯಾಂಡ್ ರೆಕಾರ್ಡ್ಗಳನ್ನ ಹಂಚಿಕೆ ಮಾಡಿದೀವಿ. ಸೊ ಇದರಿಂದ ಅವ್ರು ಲೋನ್ ತಗೋಬಹುದು, ಆ ಗ್ರಾಮೀಣ ಆರ್ಥಿಕತೆ ಜಾಸ್ತಿ ಆಗುತ್ತೆ. ಮತ್ತೆ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳ ಮುಖಾಂತರ ಡ್ರೋನ್ ಗಳನ್ನ ಕೊಟ್ಟಿದ್ವಿ. ಓಕೆ, ನಮೋ ಡ್ರೋನ್ ದೀದಿ ಯೋಜನೆ ಇದೆ. ಇದರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಅಂದ್ರೆ ಸ್ವಸಹಾಯ ಸಂಘ ಮಹಿಳೆಯರಿಗೂ ಕೂಡ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಈ ತರ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇವೆಲ್ಲದ್ರಿಂದ ನಮಗೆ ಗ್ರಾಮೀಣ ಅಭಿವೃದ್ಧಿ ಆಗಿದೆ ಅಂತ ಈ ಸರ್ವೆ ಹೇಳ್ತಾ ಹೋಗುತ್ತೆ. ಇನ್ನು ಪ್ರಮುಖವಾದದ್ದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕೋಸಿಸ್ಟಮ್ ಇನ್ ಇಂಡಿಯಾ. ಇದರಲ್ಲಿ 2 ರೀತಿ ಡ್ಯುಯಲೇಷನ್ ಬರುತ್ತೆ. ಒಂದು, ಇಲ್ಲ AI ಜಾಸ್ತಿ ಮಾಡ್ಬೇಕಾ ಮಾಡಿ, ಅದಕ್ಕೇನ್ ಮಾಡಕ ಮಾಡಿ. ಆದ್ರೆ ಏನಾಗುತ್ತೆ, AI ನೀವು ಹೆಚ್ಚು ಒತ್ತು ಕೊಟ್ರೆ ಜಾಬ್ ಲಾಸ್ ಆಗುತ್ತೆ. ಅದಕ್ಕೇನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕ್ವಶನ್ ಆಗುತ್ತೆ ಅಲ್ಲ ಸರ್, ಜಾಬ್ ಲಾಸ್ ಆಗುತ್ತೆ. ಸೊ ಹಂಗಾಗಿ ಮತ್ತೆ ಇದು AI ಆಗ್ಬೇಕಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಹಾಗೆ ಈ ಸ್ಕೂಲು ಮೊದ್ಲಿಂದನೇ ಈಗ ಯೂನಿವರ್ಸಿಟಿಗಳಲ್ಲಿ AI ಸಂಬಂಧಪಟ್ಟಂತೆ ಒಂದು ಏನ್ ಮಾಡ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್, ರೀಡೆಫೈನಿಂಗ್ ಎಜುಕೇಶನ್ ಅಂಡ್ ವರ್ಕ್ ಅಂತ. ವರ್ಕಲ್ಲೂ ಅಷ್ಟೇ. ಇಲ್ಲಿ ನೋಡಿ 2037 ಸಂಘಟಿತ ವಲಯ 38 ಮಿಲಿಯನ್ ಉದ್ಯೋಗಗಳ ಮೇಲೆ AI ಪರಿವರ್ತನೆ ಪರಿಣಾಮ ಬರಬಹುದು. ಇದರಿಂದ ಉದ್ಯೋಗಗಳು ಲಾಸ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ ಅಂತ. ಓಕೆ, ಈಗ AI ಅಂದ ತಕ್ಷಣ ಎಲ್ಲಾ ಕಡೆ AI ಯೂಸ್ ಆಗುತ್ತಾ? ಆಗಲ್ಲ. ಹೈಸ್ಕೂಲ್ಗಳೆಲ್ಲ ಯೂಸ್ ಮಾಡೋ AI ಮೆಟಲ್ ವರ್ಕ್ಗಳೆಲ್ಲ AI ಯೂಸ್ ಮಾಡ್ಕೋತೀರಾ? ಓಕೆ, ಎಜುಕೇಶನ್ ಮಾಡಕ್ಕೆ AI ಯಾವ ರೀತಿ AI ಎಜುಕೇಶನ್ಗೂ ಮಾನಸಿಕವಾಗಿ ಜೊತೆಗೆ ಇದ್ಕೊಂಡು ಟೀಚರ್ ಕೂಡ ಎಜುಕೇಶನ್ಸ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ ಸರ್? ಸೊ ಆರ್ಟ್ ಕಲೆಗಳಲ್ಲಿ ಯೂಸ್ ಆಗುತ್ತಾ? ಇಲ್ಲ. ಅಂತ ಸೆಕ್ಟರ್ಗಳಿಗೆ ಜಾಬ್ಗಳಿಗೆ ಏನ್ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಅದನ್ನ ಮಾಡಿ. ಮತ್ತೆ ಬೇರೆ ಬೇರೆ ಜಾಬ್ ಲಾಸ್ ಗಳಿಗೆ ಏನಾಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಅಂತವ್ರಿಗೆ. ಓಕೆ, ಎಲ್ಲಿ ಉದ್ಧಾರ ಮಾಡ್ಬೇಕು, ಆ ಉದ್ಧಾರದಿಂದ ಅಂದ್ರೆ ಒಂದಿಷ್ಟು ಸೆಕ್ಟರ್ಗಳನ್ನ ಸ್ಪೆಸಿಫೈ ಮಾಡ್ಕೊಳ್ಳಿ. ಎಲ್ಲಿ ನೀವು AI ಹೆಚ್ಚಾಗಿ ತರಬೇಕು, ಯಾವ ಸೆಕ್ಟರ್ ಇಂಪಾರ್ಟೆಂಟ್ ಅಂದ್ರೆ AIಗೆ ಒಂದು ಸ್ಥಿರತೆ, ಹತೋಟಿ ಇರಬೇಕು ಅಂತ. ಅತಿಯಾದ ಹತೋಟಿ ನಡೆಸಿಕೊಳ್ಳುವ ಜಾಗತಿಕ AI ಉತ್ಕರ್ಷವು ಆರ್ಥಿಕ ಸ್ಥಿರತೆ ಅಪಾಯ ಉಂಟು ಮಾಡಬಹುದು ಅಂತ ಸಮೀಕ್ಷೆ ಎಚ್ಚರಿಸಿದೆ. ಅಂದ್ರೆ ಇಲ್ಲಿ ಹತೋಟಿನೂ ಜಾಸ್ತಿ ಮಾಡಕ್ಕಾಗಲ್ಲ, ಹತೋಟಿ ಇಲ್ಲದೆ ಬಿಡಕ್ಕೂ ಆಗಲ್ಲ. ಹಾಗಾಗಿ ನೈಜ ಪ್ರಪಂಚಕ್ಕೆ ಏನ್ ಬೇಕು ಅದ್ರ ಒಳಗಡೆ ಗಮನ ಹರಿಸಿ ಎಲ್ಲಿ ನಾವು ಏನೇನ್ ಮಾಡ್ಬೇಕು ಅನ್ನೋದು ಮಾಡಿ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ ಹೇಳ್ತಾ ಹೋಗುತ್ತೆ. ಇನ್ನು ಅರ್ಬನೈಸೇಷನ್, ಓಕೆ, ನಗರೀಕರಣದಲ್ಲಿ ಹೆಚ್ಚಾಗಿ ನೋಡೋದಾದ್ರೆ 31% ನಗರೀಕರಣ ಆಗಿದೆ ಅಂತ ಹೇಳುತ್ತೆ. ಬಟ್ ಯುನೈಟೆಡ್ ನೇಷನ್ ಹೇಳುತ್ತೆ ಉಪಗ್ರಹ ಡೇಟಾ ತಗೊಂಡು 63% ನಗರೀಕರಣ ಆಗ್ತಾ ಇದೆ ಅಂತ ಹೇಳುತ್ತೆ. ಓಕೆ, ಈ ನಗರೀಕರಣ ಆಗ್ತಾ ಇರೋದ್ರಿಂದ
ಸ್ಥಳಾವಕಾಶಗಳು ಕಮ್ಮಿ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹೈ ರೈಸ್ ಬಿಲ್ಡಿಂಗ್ ಬರುತ್ತೆ. ಓಕೆ, ವಸತಿಗಳು, ಬಟ್ ಇವೆಲ್ಲ ಬರ್ತಾ ಇದ್ರು ಕೂಡ ಕೈಗೆಟುಕುವ ವಸತಿ ಪಾಲು ಏನೋ ಕಮ್ಮಿ ಆಗ್ತಾರೆ. ಮೊದಲು 52 ಪಾಯಿಂಟ್ ಅರ್ಧದಷ್ಟು ಕೈಗೆಟುಕ್ತದೆ 2018ರಲ್ಲಿ. ಈಗ ಹಂಗಲ್ಲ. ಈಗ ಹೆಂಗಿದೆ ಅಂತಂದ್ರೆ ಒಂದ್ ಸೈಟ್ 10 ಲಕ್ಷ ಇರೋದು ಸುಮ್ಮನೆ ರೈಸ್ ಮಾಡಿದಾರೋ ಏನೋ ಅನ್ನೋ ರೀತಿ. ಓಕೆ, ಮೆಟ್ರೋಪಾಲಿಟನ್ ಸಿಟಿ ಬಿಟ್ಟು ಹೊರ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲೂ ಕೂಡ ಹಂಗೆ ರೈಸ್ ಮಾಡಿದ್ರೆ ಈಗ 17% ಅಷ್ಟೇ ನಮಗೆ ಕೈಗೆಟುಕುವ ವಸತಿಗಳು ಸಿಗ್ತಾ ಇರೋದು. ಇದೇ ವಸತಿಗಳು ಜಾಸ್ತಿ ಆಗಿದೆ ರಿಯಲ್ ಎಸ್ಟೇಟ್, ಬಟ್ ಕೈಗೆಟುಕತಕ್ಕಂಥದ್ದು ಇಲ್ಲ. ಅದು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಮತ್ತೆ ಗೃಹ ತ್ಯಾಜ್ಯ ಬಳಕೆ ಬಗ್ಗೆನೂ ಕೂಡ ಇದ್ರಲ್ಲಿ ಮಾಡ್ತಾ ಹೋಗ್ತಾರೆ. ಕೈಗಾರಿಕೆ ಗೃಹಗಳಿಂದ ಬರ್ತಕ್ಕಂಥ ಸಂಸ್ಕರಣ ಮಾಡಬೇಕು. ಓಕೆ, ಅದನ್ನ ಸಂಸ್ಕರಣ ಮಾಡಿಬಿಡ್ಬೇಕು ಅಂತ ಹೇಳುತ್ತೆ. ಮತ್ತೆ ಟ್ರಾಫಿಕ್ ಕಂಜಕ್ಷನ್ ಬಳಕೆ ಆಗುತ್ತೆ. ಇಲ್ಲಿ ಉದಾಹರಣೆ ಕೊಡ್ತಾರೆ, ಬೆಂಗಳೂರು ಮುಂಬೈ ಅಂತಗಳಲ್ಲಿ 117 ಅವರ್ಸ್ 103 ಅವರ್ಸ್ಗಳು ಅಂಡ್ 76 ಅವರ್ಸ್ ರೆಸ್ಪೆಕ್ಟಿವ್ಲಿ, ಅಂದ್ರೆ ಬೆಂಗಳೂರು 117 ಗಂಟೆಗಳ ಕಾಲ ಅಲ್ಲೇ ಕಳೀತಾ ಇದ್ದಾರೆ, ಟ್ರಾಫಿಕ್ ಅಲ್ಲಿ ಕಳೀತಾ ಇದ್ದಾರೆ ಅಂತ. ಸೊ ಹಾಗಾಗಿ ಇದನ್ನ ನಾವು ಹೊರಗೆ ಬರಬೇಕು, ಮೆಟ್ರೋಗಳು ಮಾಡಬೇಕು, ಲಾಸ್ಟ್ ಈ ಬಸ್ಗಳನ್ನ ತರಬೇಕು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗಳು ಮಾಡಬೇಕು, ಶೇರ್ಡ್ ಮೊಬಿಲಿಟಿಗಳನ್ನ ಮಾಡಬೇಕು, ಟ್ರಾನ್ಸಿಟ್ ಓರಿಯೆಂಟ್ ಡೆವಲಪ್ಮೆಂಟ್ ಮಾಡಬೇಕು. ಸೊ ಅದೆಲ್ಲ ಈ ಒಂದು ಸರ್ವೆಲ್ ಮಾತಾಡ್ತಾರೆ. ಅವಾಗಲೇ ನಾವು ಈ ಟ್ರಾಫಿಕ್ ಕಂಜಕ್ಷನ್ ಮಾಡಕ್ ಸಾಧ್ಯ, ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಅಮೂಲ್ಯಗಳ ಒಂದು ಸಮಯಗಳನ್ನ ಕಡಿಮೆ ಮಾಡಕ್ ಸಾಧ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದ್ರ ಜೊತೆಗೆ ಗೌರ್ಮೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಮಾತಾಡ್ತಾರೆ. ಓಕೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದನ್ನ ಹೆಂಗ್ ಮಾಡ್ಬೇಕು ವೇಸ್ಟ್ ಮ್ಯಾನೇಜ್ಮೆಂಟು, ಸೊ ಯಾವ ರೀತಿ ಅದನ್ನ ನಾವು ರೀಸೈಕಲ್ ಮಾಡೋದು, ಸರ್ಕ್ಯುಲರ್ ಎಕಾನಮಿಗಳ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಇವೆಲ್ಲ ಕೂಡ ಇದ್ರಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ಸರ್ವೆ ಬಗ್ಗೆ ಇತ್ತು. ಲಾಸ್ಟ್ ಇಯರ್ಗಿಂತ ಈ ಇಯರ್ ಸರ್ವೆ ಅಷ್ಟೊಂದು ಡಿಸ್ಕಸ್ ಮಾಡಿಲ್ಲ. ನೋಡೋಣ ಬಜೆಟ್ ಅಲ್ಲಿ ಯಾವ ರೀತಿ ಹೊಸ ಪ್ರೋಗ್ರಾಮ್ಗಳು ಬರುತ್ತೆ ಅಂತ ಇದ್ರಲ್ಲಿ ನೋಡಿದ್ರೆ ಅನಿಸ್ತಾ ಇದೆ. ಹಾಗಾಗಿ ಸರ್ವೆದಲ್ಲಿ ತುಂಬಾ ಲಾಸ್ಟ್ ಸರ್ವೆಗೆ ಈ ಸರ್ವೆ ನೋಡೋದು ತುಂಬಾ ಅಷ್ಟೊಂದು ಡೀಟೇಲ್ ಡಿಸ್ಕಷನ್ಸ್ ಈ ಸಲ ಇಲ್ಲ ಸ್ನೇಹಿತರೆ. ಬಟ್ ಇದು ಒಂದಷ್ಟು ಇಂಪಾರ್ಟೆಂಟ್ ನಿಮಗೆ ಕೊಟ್ಟಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಎಕಾನಮಿ ಸರ್ವೆ ಬಜೆಟ್ ಆಗಿರ್ಬೋದು, ಸಪರೇಟ್ ಪ್ಲೇ ಲಿಸ್ಟ್ ಮಾಡಿರ್ತೀವಿ, ಇದಕ್ಕೂ ಕೂಡ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಪುನೀತ್ ಫೋರಂ ಅಂತ. ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ನೆಕ್ಸ್ಟ್ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.